ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಜುಲೈ 2024 ಸೋಮವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ಸ್ವಾತಿ ನಕ್ಷತ್ರ, ಸಾಧ್ಯ ಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದನ್ನು ನೋಡೋಣ. ಬೆಳಿಗ್ಗೆ 8:34 ಬೆಳಿಗ್ಗೆ 9:26 ಮಧ್ಯಾಹ್ನ 12:51 1:42 ಸಂಜೆ 3:24 ಸಂಜೆ 4:16 ಇರತಕ್ಕಂಥ ಈ ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ. ನಾ ಹೇಳ್ತಲೇ ಇದ್ದೆ, ಶನಿಯ ಒಂದು ವಕ್ರತೆ, ಕುಜನ ಒಂದು ಪ್ರಭಾವ. ಶನಿ ಕುಜ ದುಷ್ಟ ಗ್ರಹಗಳು, ಪಕ್ಕದಲ್ಲಿ ರಾಹು. ಅವನು ಇನ್ನಷ್ಟು ಪ್ರಚೋದನೆ ಮಾಡೋದು, ಭಯ ಬೀಳ್ಸೋದು, ಭೀತಿ ಮೂಡಿಸೋದು. ಏನಾಗ್ಬಿಡುತ್ತೋ ಸಾಲಗಾರರ ಕಾಟ, ಕೋರ್ಟ್ ಸಮಸ್ಯೆ, ಚೆಕ್ ಬೌನ್ಸು, ಇಲ್ಲ ಇನ್ನೊಂದು ಅವಮಾನವೋ ಅಪಮಾನವೋ, ಇದು ಸಿಗದಿದ್ರೆ, ಇದು ಆಗಿಬಿಟ್ರೆ, ದಿನ್ನೇನೋ ಆಗಿಬಿಟ್ರೆ ಖಂಡಿತ ಏನೂ ಆಗೋಲ್ಲ. ಸಾಮಾನ್ಯರು ಇಂಥ ವಿಚಾರಗಳಿಗೆ ಪ್ರಭಾವಕ್ಕೆ ಒಳಗಾಗಬೇಡಿ. ನೋಡಿ, ಎಂತೆಂಥ ಭ್ರಷ್ಟರನ್ನು ಒಳಗಡೆ ಹಾಕ್ಕೊಂಡಿದ್ದಾರೆ. ಅವ್ರೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿದಾರ ಅಂತ ಆಲೋಚನೆ ಅವ್ರ ಮನೆಯವರು, ಅವ್ರ ಕುಟುಂಬದವರು. ಯಾರು ಪಾಪ ತಪ್ಪು ಮಾಡದ ಸಣ್ಣ ಮನುಷ್ಯರುಗಳು ಆತ್ಮಹತ್ಯೆ ಮಾಡ್ಕೋತಾರೆ. ಇಲ್ಲ ಅಪವಾದಕ್ಕೆ ಕಂಜಿ, ಅವಮಾನಕ್ಕೆ ಕಂಜಿ. ನೋಡಿ, ಅವಮಾನಕ್ಕೆ ಕಂಜಬೇಕಾದವರು ಇವರು. ಇಷ್ಟು ದೊಡ್ಡ ವ್ಯಕ್ತಿಗಳು ಅಷ್ಟು ದೊಡ್ಡ ಸ್ಥಾನ ಪಡೆಯೋದು ಸುಮ್ಮನೆ ಅಲ್ಲ. ಜೈಲು, ಅರೆಸ್ಟು, ಇಡಿ, ಇನ್ಕಮ್ ಟ್ಯಾಕ್ಸ್, ಏನ್ ರೈಡ್ಗಳು ನಡೀತಿಲ್ಲ. ಕೋರ್ಟಿಂದ ಎಷ್ಟು ನೋಟಿಸ್ಗಳು, ವಾರೆಂಟ್ಗಳು, ಏನೇನ್ ಬರ್ತಿಲ್ಲ. ಅಂಥದ್ದೊಂದು ಜೀವನ ಬೇಕಾ ನಾವು ನೆನೆಸ್ಕೊಂಡ್ರೆ ಆಗೋದೇ ಇಲ್ಲ. ಧೈರ್ಯವಾಗಿ ಅರೆಸ್ಟ್ ಆಗ್ತಿದ್ದಾರೆ. ಒಬ್ರು ಯಾರೋ ಪುಣ್ಯಾತ್ಮರು ಹೋಗ್ಬಿಟ್ಟು ನಾನು ಅರೆಸ್ಟ್ ಮಾಡ್ಬಿಡಿ ಅಂತ ಇನ್ನೊಂದು ಯಾವುದೋ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಕೂತು ಬಿಟ್ಟಿದ್ರಂತೆ. ಇವ್ರು ಏನಾದ್ರೂ ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡಿದಾರಾ? ಕನ್ಸಲ್ಲೂ ಯೋಚನೆ ಮಾಡಲ್ಲ. ನೋಡಿ, ಹತ್ಯೆ ಆತ್ಮಹತ್ಯೆ ನಾ ಹೇಳ್ತಲೇ ಇದ್ದೇನೆ, ಜಾಸ್ತಿ ಆಗುತ್ತೆ ಅಂತ. ಒಂದು ತಾಯಿ ಗಂಡ ತೀರ್ಕೊಂಡಿದ್ದಾನೆ, ಸಾಲದ ಶೂಲ, ಇನ್ನೊಂದು ಏನೋ, ಬ್ಯಾಂಕ್ಗಳವರ ಒತ್ತಡ, ಸ್ಕೂಲ್ ಫೀಸ್ ಒತ್ತಡ, ಬಾಡಿಗೆ ಒತ್ತಡ. ಇಷ್ಟೇ ನಮ್ಮ ಬದುಕು. ಪರವಾಗಿಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಕರ್ಕೊಂಡೋಗಿ ಮಗನನ್ನು ಸೇರಿಸೋಣ, 1 ವರ್ಷ ಬ್ರೇಕ್ ಆಗಲಿ. ನೀವು ಬದುಕಿದ್ರೆ ನೆನಪಿಟ್ಕೊಳ್ಳಿ, 14 ವರ್ಷದ ನಂತರ ರಾಮಚಂದ್ರ ಪ್ರಭು ಬಂದು ಪಟ್ಟವೇರಿದ್ರು. 13 ವರ್ಷದ ನಂತರ ಬಂದು ಧರ್ಮರಾಯರು ಪಟ್ಟವೇರಿದ್ರು. ಏನಾಗ್ಬಿಡುತ್ತೆ, ನೀವೇನ್ ಪಟ್ಟ ಇರೋ ಸ್ಥಾನದಲ್ಲಿದ್ದೀರಾ, ಜಾಗದಲ್ಲಿದ್ದೀರಾ. ಈ 4 ಜನ ನಾಯಿ ಬೊಗಳಿದ್ರೆ ನಾಗಲೋಕ ಹಾಳಾಗುತ್ತೆ. ಹೋಗಲ್ಲೋ ಅಂತೇಳಿ ಇಷ್ಟು ಮನಸ್ಸನ್ನ ನನ್ನ ಮಾತು ಕೇಳಿ ದಯಮಾಡಿ. ಅದಕ್ಕೆ ನಾನು ಆಗಾಗ ನನ್ನ ಈ ಒಂದು ಸಂಚಿಕೆಗಳನ್ನ ಶೇರ್ ಮಾಡಿ ಅಂತ ಏನು ಗೊತ್ತು ಹೇಳೋದು. ನನಗೇನು ಇದರಿಂದ ಬರೋದೇನು ಬೇಕಿಲ್ಲ. ಎಷ್ಟೋ ಜನರನ್ನ ಬೈತಿರ್ತೇನೆ. ಮೊನ್ನೆ ಒಂದು ತಾಯಿ ಮಗ ಕಣ್ಣೀರಿಡ್ತಿದ್ದಾನೆ. ತಾಯಿ ಜೀವನ ಪರ್ಯಂತ ಕಣ್ಣೀರಿಟ್ಟು ಕಣ್ಣು ಒಂದು ಹೋಗ್ಬಿಟ್ಟಿದೆ, ಇನ್ನೊಂದು ಕಣ್ಣಿಗೆ ಆಪರೇಷನ್ ಅಲ್ಲವಾ. ಈ ಟಿವಿ ಕಾಲದಲ್ಲೇ ಮಂಜುಳಾನ ಹೆಸರಿಗೆ ಮಂಜು ತಪ್ಪಿದ್ದಲ್ಲ ಅಂತ ಹೇಳಿದ್ದೆ. 10 ಮಾಡಿ ಇಟ್ಕೊಂಡಿದ್ದೆಲ್ಲ ಬೇಕಿತ್ತ? ಹೊರಗಡೆ ಬರ್ಬೇಕು ಸಿಸ್ಟಮ್ನಿಂದ, ಇಲ್ಲ ಸಿಸ್ಟಮ್ ಒದ್ದೋಡಿಸ್ಬೇಕು. ಅದನ್ನ ತೊಳೆದು ಬಿಡಬೇಕು. ಮನೇಲಿ ಒಂದು ಕಸ ಬಿದ್ದಿದೆ, ಬೆಳಿಗ್ಗೆ ಎದ್ದ ಗುಡಿಸ್ತೇವೆ, ತೆಗೆದು ಹೊರಗಡೆ ಹಾಕ್ತೇವೆ. ಸಿಕ್ಕಾಬಿಟ್ಟೆ ಕಸ ಹಾಕ್ತಿದ್ರೆ ಆ ಜಾಗ ಬೇಡ. ನಮ್ಮ ಸುತ್ತಮುತ್ತ ಯಾವುದೋ ಒಂದು ಬಾರ್ ಆಗ್ಬಿಟ್ಟಿದೆ, ವೈನ್ ಸ್ಟೋರ್ ಆಗ್ಬಿಟ್ಟಿದೆ, ಏನೋ ಒಂದು ಎಡವಟ್ಟು. ನಿತ್ಯ ಎದ್ದ ತಕ್ಷಣ ಒಂಥರ ಅಸಹ್ಯ ಅನ್ನಿಸ್ತಿದೆ, ದುರ್ವಾಸನೆ ಅನ್ನಿಸ್ತಿದೆ. ಈ ರಾಜಕಾಲುವೆ ಪಕ್ಕದಲ್ಲಿ, ದೊಡ್ಡ ದೊಡ್ಡ ಮೋರಿಗಳ ಪಕ್ಕದಲ್ಲಿ ಪುಣ್ಯಾತ್ಮರುಗಳು BD ಅವರು ಲೇಔಟ್ಗಳು ಮಾಡಿದ್ದಾರೆ. ಇಲ್ಲಿ ನಾನಿರೋ ಆಫೀಸ್ ಹತ್ರ ದೊಡ್ಡ ಕಾಲುವೆ ಹತ್ರ ಅಲ್ಲಿ ಎಷ್ಟೋ ಸೈಟ್ಗಳು ಖಾಲಿ ಬಿದ್ದಿದ್ದಾವೆ.
ಕಾರಣ ಏನು ಗೊತ್ತಾ? ಸೊಳ್ಳೆಗಳು, ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ ಎಲ್ಲ ಬರುವಂಥ ಜಾಗ ಡೆವಲಪ್ ಮಾಡಿ ಮಾರಾಟಕ್ಕೆ. ತಗೊಳ್ಳೋರಿಲ್ಲ ಪಾಪ ಪುಣ್ಯಾತ್ಮರು. ಯಾರು ಆ್ಯಕ್ಷನಲ್ಲಿ ತೊಗೊಂಡ್ರು ಖಾಲಿ ಬಿದ್ದಿದಲ್ಲಿ ಬಂದು ಮನೆ ಕಟ್ಕೊಂಡು ಯಾರೂ ಇರೋಕ್ಕಾಗಲ್ಲ. ದುರ್ವಾಸನೆ, ನಾನಾ ರೀತಿಯ ಕಾಯಿಲೆಗಳು. ಅಷ್ಟು ಲಕ್ಷಗಳು ಕೋಟಿಗಳ ಬಾಬತ್ತಿನ ಜಾಗ ತಗೊಂಡೇ ಮನೆ ವಾಸ ಮಾಡೋಕೆ ನಾವು ಹೋಗೋದಿಲ್ಲ, ಇರೋದಿಲ್ಲ. ಎದ್ದೋಗ್ಬಿಡ್ತವೆ ಅಲ್ಲಿ ದುರ್ಗಂಧ. ಒಂದು ಮಾತು ಹೇಳ್ತಾರೆ, 100 ಕೆಲಸ ಬಿಟ್ಟಾದ್ರೂ ಊಟ ಮಾಡಬೇಕು ಅಂತ ಹೇಳ್ತಾರೆ ದೊಡ್ಡವರು. 100 ಕೆಲಸ ನಾವು ಫಸ್ಟ್ ತೊಳೆದೇ ಊಟನ, ಆಮೇಲೆ ಮಾಡ್ತೀನಿ ಇನ್ನೊಂದು ಅಂತ ಇಲ್ಲ. ನಮ್ಮ ವೇದಾಂಗಗಳು, ಉಪನಿಷತ್ತುಗಳು ಎಲ್ಲ ಹೇಳೋದು ಏನ್ ಗೊತ್ತಾ? 100 ಕೆಲಸ ಇದ್ರೂ ಕೂಡ ತಳ್ಳಿಬಿಟ್ಟು ಆ ಸಮಯಕ್ಕೆ ಊಟ ಮಾಡ್ಬಿಡ್ಬೇಕು, ಆಮೇಲೆ ಮಾಡ್ತೀನಿ. ಇವತ್ತು ಕಾಯಿಲೆಗಳಿಗೆ, ನಮಗೆ 100 ಕಾಯಿಲೆಗಳು ಬರ್ಲಿಕ್ಕೆ ಕಾರಣ BP, ಶುಗರ್. ಇನ್ನೊಂದು ಕಾರಣ, ಮೊಟ್ಟ ಮೊದಲ ಕಾರಣ, ವಿ ಆರ್ ಮಿಸ್ಸಿಂಗ್ ಅವರ್ ಮೀಲ್ಸ್ ಅಂತ. ನಾವು ನಮ್ಮ ಊಟವನ್ನ ಸಮಯಕ್ಕೆ ತಗೋತಿಲ್ಲ. ಏನ್ ರಾಜ ದರ್ಬಾರ್, ಅವ್ರು ಚೆನ್ನಾಗಿ ತಿಂತಿದ್ದಾರೆ. ಅವ್ರು ದರ್ಬಾರ್ ಮಾಡ್ಕೊಂಡು ಬೇಕಾದ್ರೆ ಜೈಲಲ್ಲೇ ಎಲ್ಲ ತರಿಸ್ಕೊಂಡು ತಿಂತಾರೆ. VIP ಟ್ರೀಟ್ಮೆಂಟ್ಗಳು ಇದಾವೆ ಅವ್ರಿಗೆ. ಅವ್ರು ಮಾಡ್ಕೋತಾರೆ ಬಿಡಿ ಮಕ್ಳೇ. ನಾವು ನಮ್ಮ ಊಟ ಮಿಸ್ ಮಾಡ್ಕೋಬಾರ್ದು. ಇನ್ನೊಂದು ಮಾತು ಹೇಳ್ತಾರೆ, ಏನ್ ಗೊತ್ತಾ? 1000 ಕೆಲಸ ಇದ್ರು ತಳ್ಳಾಕ್ಬಿಟ್ಟು 1000 ಕೆಲಸವಿದ್ದರೂ ತಳ್ಳಿ ಹಾಕಿ ಸ್ನಾನ ಮಾಡ್ಬೇಕಂತೆ. ಯಾಕೆ ಗೊತ್ತಾ? ಊಟ ಮಾಡೋದು ನಮ್ಮ ಶಕ್ತಿಗೋಸ್ಕರ. ನಾವು ಗಟ್ಟಿಯಾಗಿದ್ರೇನೆ ನಮ್ಮ ಮನೆ ನಡೆಯೋದು, ನಮ್ಮ ಕುಟುಂಬ, ನಮ್ಮ ಮನೆ ದೇವ್ರಿಗೆ ದೀಪ, ನಮ್ಮ ಊರ್ ದೇವ್ರಿಗೆ ದೀಪ, ನಮ್ಮ ಕುಲ ದೇವ್ರಿಗೆ ದೀಪ, ನಮ್ಮ ದೊರೆಗೊಂದು ಓಟು. ನೀವು ಓಟ್ ಹಾಕದೆ ದೊರೆ ಆಗ್ಬಿಟ್ಟಿದ್ದಾರೆ ಇವರು. ನೀವು ಕಟ್ಟದ ಟ್ಯಾಕ್ಸು ಇವ್ರು ದುಡ್ಡು ತಗೊಂಡು ಇವ್ರು ಸಂಬಳ ತಗೋತಿದ್ದಾರೆ. ಇವರು ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡ್ತಾರಲ್ಲ, ಸೆಕ್ಯೂರಿಟಿ ಗನ್ ಮ್ಯಾನ್ಗಳು, ಮನೆ ಹತ್ರ ಅವರ ಕಳಿಸುವಂತ ಗನ್ ಮ್ಯಾನ್ ಎಲ್ಲ ಇಟ್ಬಿಟ್ಟಿರ್ತಾರೆ, ಪೊಲೀಸಲ್ಲಿ ಇಟ್ಬಿಟ್ಟಿರ್ತಾರೆ. ಇವರು ಅದ್ರಿಗೆ ಬಿಟ್ಕೋತಾರೆ ಇವರು. ನೀವು ಟ್ಯಾಕ್ಸ್ ಕಟ್ಟದೆ ನೋಡೋಣ, ನಿಮ್ಮ ಮನೆ ದೇವ್ರಿದ್ದಾರೆ, ಊರ್ ದೇವ್ರಿದ್ದಾರೆ, ಯಾರು ಹೋಗೋದಿಲ್ಲ ಅಂತ ಡಿಸೈಡ್ ಮಾಡಿ. ದೇವ್ರಿಗೆ ದೀಪ ಹಚ್ಚೋರು ಯಾರು? ಅರ್ಚಕನ ಹೊಟ್ಟೆಗೆ ತಣ್ಣೀರು ಬಟ್ಟೆ. ಪಾಪ ಆತನು ಎಷ್ಟು ದಿನ ಹಚ್ಚಬಲ್ಲ, ಸಾಲ ಸೋಲ ಮಾಡಿ ಮುಗೀತು. ಓಟ್ ಹಾಕಲ್ಲ ಅಂತ ಎಲ್ಲರೂ ನಿರ್ಧಾರ ಮಾಡಿ, ದೊರೆನೂ ಇಲ್ಲ, ಯಾರು ಇಲ್ಲ. ಟ್ಯಾಕ್ಸ್ ಕಟ್ಟಲ್ಲ ಅಂತ ಯೋಚನೆ ಮಾಡಿ ನೋಡಿ. ನಿಮ್ಮ ಮನೆಗೆ ತಂದಾಕಲ್ಲ ಅಂದ್ರೆ ಇಲ್ಲ, ನಿಮ್ಮ ಮನೆ ನಡೆಯೋಲ್ಲ. ಹೌದು, ನೀವು ಅಮ್ಮ ಅಂತ ಕರೆದ್ರೇನೆ ನಿಮ್ಮ ತಾಯಿ ಖುಷಿ. ಯಾರು ಅಮ್ಮ ಅಂತ ಕರೆದ್ರೆ ಖುಷಿ ಆಗೋಲ್ಲ. ನಿಮ್ಮಿಂದ ಮಕ್ಕಳು, ನಿಮ್ಮಿಂದ ಗಂಡ, ನಿಮ್ಮಿಂದ ಹೆಂಡತಿ, ನಿಮ್ಮಿಂದ ಈ ಗುರೂಜಿ ಕೂಡ. ನನ್ನ ಪ್ರವಚನ ಕಾರ್ಯಕ್ರಮವನ್ನ ತಾಯಂದ್ರ, ಅಣ್ಣಂದ್ರ, ಅಮ್ಮಂದ್ರ, ಅಪ್ಪಂದಿರ, ದೇವತಾ ಮೂರ್ತಿಗಳ ಬೆಳ್ಳಂಬೆಳಗ್ಗೆ ನೀವು ನನ್ನ ಕಾರ್ಯಕ್ರಮ ನೋಡಿದ್ರೆ ಎಷ್ಟು ಲಕ್ಷಾಂತರ ಜನ ಸಬ್ಸ್ಕ್ರಿಪ್ಷನ್, ಕೋಟ್ಯಾಂತರ ಜನ ನೋಡೋ ಅಂತ ಕಾರ್ಯಕ್ರಮಗಳು ಸಾಧ್ಯವೇ ಇಲ್ಲ. ನಾನು ಯಾರಿಗೆ ಮಾಡಿ? ನಾನು ಒಬ್ಬನೇ ನೋಡ್ಕೊಂಡು ಬಾಯ್ ಬಡ್ಕೊಳಕ? ನೀವಿಲ್ದೆ ಏನೂ ನಡೆಯಲ್ಲ. ನೋಡೋಣ, ನೀವು ಹಾಲು ತಗೊಳ್ಳಲ್ಲ ಅಂತೇಳಿ ಹಾಲು ಒಂದು ಮುಳುಗೋದ, ಬಟ್ಟೆ ಐರನ್ ಯಾರು ಹಾಕ್ಸಲ್ಲ ಅಂದ್ರೆ ಐರನ್ ಅಂಗಡಿ ಅವ್ನು ಮುಳುಗೋದ, ನಾನೇ ಕಟಿಂಗ್ ಮಾಡ್ಕೋತೀನಿ ಅಂದ್ರೆ ಕಟಿಂಗ್ ಶಾಪ್ ಅವ್ನು ಮುಳುಗೋದ. ಹೌದು, ನಾನು ಪೇಪರ್ ತಗೊಳ್ಳಲ್ಲ ಅಂದ್ರೆ ನ್ಯೂಸ್ ಪೇಪರ್ ಅವ್ನು ಬಿದ್ದೋದ, ನ್ಯೂಸ್ ನೋಡಲ್ಲ ಅಂದ್ರೆ ನ್ಯೂಸ್ ಚಾನಲ್ ಎಲ್ಲ ಮುಳುಗೋದ್ವು. ನಾನು ಯಾರು ಥಿಯೇಟ್ರಿಗೆ ಹೋಗಲ್ಲ, ನಮ್ಮ ಕನ್ನಡದವ್ರು ಮೊದಲೇ ಹೋಗಲ್ಲ ಕನ್ನಡ ಪಿಕ್ಚರ್ಗಳು ನೋಡೋಕ್ಕೆ, ಮುಳುಗ್ ಕೂತಿದ್ದಾವೆ. ಇನ್ನು ಡಿಸೈಡ್ ಮಾಡ್ಬೇಡಿ, ಪೂರ್ತಿ ಮುಳುಗೋಯ್ತು ಥಿಯೇಟರ್ಗಳ ಕತೆ. ಆ ಮೆಜೆಸ್ಟಿಕಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಅಂದುವ, ಇವತ್ತಿಲ್ವೇ ಇಲ್ಲ. ಹೌದಲ್ವಾ? ನೀವು ಚೆನ್ನಾಗಿರಲಿಕ್ಕೇನೆ ನೀವು ತಿನ್ನೋದು, ನೀವಿದ್ರೇನೆ ಎಲ್ಲ ಸಿಸ್ಟಮ್ ಇರೋದೇ ನಿಮ್ಮಿಂದ. ನೀವು ಗಾಡಿ ತಗೊಳ್ಳಲ್ಲ, ಗಾಡಿ ಕಂಪ್ನಿಗಳೆಲ್ಲ ಗೋವಿಂದ. 90 ಲಕ್ಷ ಗಾಡಿಗಳು ಬಿದ್ದಿದ್ದಾವೆ ಅಂತ. 90 ಲಕ್ಷ ಗಾಡಿಗಳು ಮಾರಾಟ ಮಾಡ್ಲಿಕ್ಕೆ ಆಗ್ತಿಲ್ಲ. 90 ಲಕ್ಷ ಗಾಡಿಗಳು ಡೀಲರ್ಸ್ಗಳ ಹತ್ರ ಬಿದ್ದಿದ್ದಾವೆ. ಟ್ರೈನ್ ಯಾರು ಹತ್ತಲ್ಲ, ಟ್ರೈನ್ಗಳ ಕತೆ ಗೋವಿಂದ. ಬಸ್ ಹತ್ತಲ್ಲ ಅಂದ್ರೆ ಡ್ರೈವರು, ಕ್ಲೀನರು, ಅದಕ್ಕೆ ಅಧಿಕಾರಿ ಎಲ್ಲ ಗೋವಿಂದ. ಮೊಬೈಲ್ ಬಳಸಲ್ಲ ಅಂದ್ರೆ ಮೊಬೈಲ್ ಕಂಪ್ನಿಗಳ ಕತೆ ಗೋವಿಂದ. ಟಿವಿ ನೋಡಲ್ಲ ಅಂದ್ರೆ ಟಿವಿ ಕಂಪ್ನಿಗಳ ಕತೆ ಗೋವಿಂದ. ನೀವು ನೆನ್ಪಿಟ್ಕೊಳ್ಳಿ, ನಿಮ್ಮಿಂದಲೇ ಎಲ್ಲ. ಅದಕ್ಕೆ ಎಂಥ ಕೆಲಸ ಇದ್ರು ಮಿಸ್ ಮಾಡಿದ್ರೆ ಊಟ ಮಾಡಿ ಟೈಮ್ಗೆ. 100 ಕೆಲಸ ತಳ್ಳಾಕಿ, ಆಮೇಲೆ ನೋಡೋಣ ಯಾರದೋ ಸಾವು ಆಗಿದೆ, ನೀವು ಊಟ ಮಾಡಿಲ್ಲ ಅಂದ್ರೆ ಎದ್ದು ಬಿಡ್ತಾರ ಅವರು? ನೀವು ಹತ್ಕೊಂಡು ಕೂತ್ಕೊಬಿಟ್ರೆ ಎದ್ದು ಬಿಡ್ತಾರ ಅವರು? ಯೋಚನೆ ಮಾಡಿ. ಅವೆಲ್ಲ ಏನಿಲ್ಲ. ನನ್ನ ಮನೆ ಕೋಳಿ ಕೂಗಿಲ್ಲ ಅಂತ ಹೇಳಿದ್ರೆ ಸೂರ್ಯ ಎದ್ದು ಬರಲ್ಲ ಅಂತ ಅನ್ಕೊಳ್ಳೋದು ಮೂರ್ಖತ್ವ. ಇನ್ನೊಂದು ಮಾತು ಹೇಳ್ತಾರೆ ದೊಡ್ಡವರು, 1000 ಕಾರ್ಯ ಇದ್ರು ತಳ್ಳಿ ಸ್ನಾನ ಮಾಡ್ಬೇಕು ಬೆಳಿಗ್ಗೆ. ಇಲ್ಲ ಗುಣ ಮಧ್ಯಾಹ್ನಕ್ಕೆ ಮಾಡ್ತೀನಿ, ನಮ್ಮ ಮನೆ ಮಕ್ಕಳು ನೋಡ್ಬೇಕು. ಅಯ್ಯೋ, ನಮ್ಮ ಅಕ್ಕ ಅಂತೂ ಬೈತಾ ಇರ್ತೇನೆ ನಾನು, ಏನೋ ವಾಸನೆ ಬರ್ತಿದೆ, ನನಗೆ ಆಗೋದಿಲ್ಲ.
ಯಾವ ಸ್ತ್ರೀ ಆಗಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡದೆ ಏನ್ ಮುಟ್ಟುತ್ತಾಳೋ ಆ ಮನೆ ದರಿದ್ರ ತಪ್ಪಿದ್ದಲ್ಲ ಅಂತ. ಲಕ್ಷ್ಮೀ ದೋಷವೇ. ಬೆಳಿಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ಗೆ ಹೋಗಿ ಮುಗಿಸಿ ನಿತ್ಯ ಕರ್ಮಗಳನ್ನ ಸ್ನಾನ ಮುಗಿಸಿ ಹೊರಗಡೆ ಬರಬೇಕು. ಆಮೇಲೆ ಪಾತ್ರೆ ಮುಟ್ಟಬೇಕು, ದೀಪ ಮುಟ್ಟಬೇಕು. ಅಪ್ರಾಣೆ ಮಾಡಲ್ಲ. ಇದರಿಂದ ಏನ್ ತೊಂದರೆ ಗೊತ್ತಾ? ಅಯ್ಯೋ ನೋಡಿ, ಊಟ ಮಾಡಿಲ್ಲ ಅಂದ್ರೆ ನಿಮಗ್ ತೊಂದ್ರೆ, ನೀವು ಸ್ನಾನ ಮಾಡಿಲ್ಲ ಅಂದ್ರೆ ಪಕ್ಕದವ್ರಿಗೆಲ್ಲ ತೊಂದ್ರೆ. ಗಬ್ಬುನಾಥ. ಹೌದು, ಸ್ನಾನ ಮಾಡೋದು ನಿಮಗಲ್ಲ, ಪಕ್ಕದವ್ರಿಗೆ. ಅಲ್ಲುಜ್ಜೋದು ಪಕ್ಕದವ್ರಿಗೆ ದುರ್ಗಂಧ. ಮಲಗೆದ್ದಿರೋ ಆ ಬೆಡ್ ಕವರ್ ಡೈಲಿ ಚೇಂಜ್ ಮಾಡ್ಬೇಕು, ದಿಂಬು ಕವರ್ ಚೇಂಜ್ ಮಾಡ್ಬೇಕು, ಆ ಬೆಡ್ಶೀಟ್ ಹೋಗಿತ್ತಿರ್ಬೇಕು. ಇಲ್ಲ, ಆ ಬಚ್ಚಲ್ ಮನೆಯಲ್ಲಿ ನೀರು ಹೆಂಗ್ ನಿಂತಿರುತ್ತೆ ಅಂದ್ರೆ ಅದನ್ನ ವರ್ಷ ಕೂಡ ಬರೋಲ್ಲ. ಆ ಟವಲ್ಲು ಬಳಸಿದ್ದನ್ನೇ. ಇವೆಲ್ಲ ಸಣ್ಣ ಸಣ್ಣ ಬದಲಾವಣೆಗಳು ಆತ್ಮಹತ್ಯೆಗೆ ತಂದಿಟ್ಕೊಬಿಟ್ಟಿದ್ದಾರೆ. ನೀವಿಲ್ದೆ ಲೋಕ ಇಲ್ಲ ಮಕ್ಕಳೇ. ಏನಾಗಲ್ಲ, ನನ್ನ ಮಾತು ಕೇಳಿ. ಹೋಗಲ್ಲೋ ಅಂತೇಳಿ ಏನಾಗ್ಬಿಡುತ್ತೆ. ಏನಾಗ್ಬಿಡುತ್ತದೆ? 3 ತಿಂಗಳು 6 ತಿಂಗಳು ನ್ಯಾಯವಾಗಿ ಬದುಕಿದೀವಿ ಮಕ್ಕಳೇ, ಧರ್ಮವಾಗಿ ಬದುಕಿದೀವಿ. ಅಲ್ಲೂ 3 ಹೊತ್ತು ನಮ್ಗೇನು ಅಂತ ಕಠಿಣ ಶಿಕ್ಷೆ ಕೊಡಲ್ಲ. ನಾವು ದೇಶ ದೋಪಿಡಿ ಮಾಡಿಲ್ಲ. ನಾವು ದೇಶದ್ರೋಹ, ರಾಜದ್ರೋಹ, ಸಂಘದ್ರೋಹ, ಕುಟುಂಬದ್ರೋಹ, ಮಾತೃದ್ರೋಹ, ಪಿತೃದ್ರೋಹ ಏನೋ ಒಂದು ವ್ಯವಹಾರದಲ್ಲಿ ಒಂದಾಗಿದೆ. ಇಲ್ಲ ಸ್ವಾಮಿ, ಇದ್ದಿದ್ರೆ ಕೊಡ್ತಿದ್ದೆ, ಮುಳುಗಿದ್ದೀನಿ. ಕಂಪ್ನಿನೇ ಮುಳುಗಿದೆ, ಎಲ್ಲಿಂದ ಎತ್ಕೊಡೋದಂತೆ. ಒಬ್ಬ ಹೇಳ್ತಾನೆ, ಹೆಂಡತಿ ಮಕ್ಕಳು ನಡ ಇಟ್ಕೊಡು ಅಂತ ಹೇಳ್ತಾನೆ. ಇದಾನೆ, ನಾನು ಅಂತ ಕ್ಲೈಂಟ್ಸ್ನ ನೋಡಿದ್ದಾನೆ. ಮಕ್ಕಳೇ, ಹೋಗೋ, ನೀನ್ ನೋಡ್ಕೋ, ಹೋಗೋ. ನಮಗ್ ಕೊಡೋರು ಕೊಟ್ಟಿದ್ರೆ ನಾವು ಕೊಡ್ತಿದ್ವಿ ಸ್ವಾಮಿ. ನಮಗ್ ಕೊಡೋರ್ನ ಕೊಡಕ್ ಹೇಳಿ ಸ್ವಾಮಿ. ತಗೊಳ್ಳಿ, ನಮ್ಮ ಹತ್ರ ಎಷ್ಟು ಚೆಕ್ಗಳು ಬೌನ್ಸ್ಗಳಾಗಿ ಬಿದ್ದಿದೆ. ಇವ್ರಿಗೋಸ್ಕರ ನಾವು ಕೋಟಿಗಳಿಗೆ ಸುತ್ತಕ್ಕಾಗುತ್ತೆ. ಎಷ್ಟು ಜನಕ್ಕಿಂತದ್ದಾಗಿರುತ್ತೆ ಮಕ್ಕಳೇ. ತುಂಬಾ ದೊಡ್ಡವ್ರದೆಲ್ಲ ಮಾಫಿ ಮಾಡಿಟ್ಟು ಏನಾಗುತ್ತೆ? ತಗೊಂಡೋಗ್ ಮಗುನ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸೋಣ, ಬೇಡ 1 ವರ್ಷ ಬ್ರೇಕೇ ತಗೊಳ್ಳೋಣ, ಇರ್ಲಿ, ಒಂದು ಆಶ್ರಮ ಹೋಗಿ ಇದ್ಕೊಬಿಡೋಣ. ಒಂದು PG ನಲ್ಲಿ 7,000 ರೂಪಾಯಿ, ಒಂದು 4 ಮನೆ ಕೆಲಸ ಮಾಡಿದ್ರೆ. ಯಾರಾದ್ರೂ ತುಂಬಾ ದೊಡ್ಡವ್ರು ನೋಡಿ, ನಮ್ಮಂತವ್ರ ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಇದ್ದಾರೆ, ಅವ್ರಿಗೆಲ್ಲ ಬಂದು ಒಂದು ಇನ್ಸುಲಿನ್ ಹಾಕೋದು, ಬೆವರ್ತಿರ್ತಾರೆ, ಅವ್ರಿಗೆ ಸರಿಯಾಗಿ ಸ್ನಾನ ಮಾಡಕ್ ಆಗೋದಿಲ್ಲ, ಕೈಕಾಲು ಒದರ್ತಿರುತ್ತೆ. ಈ ತರ ಹೌಸ್ ಮೇಡು, ನರ್ಸ್ ತರ ಹೋಗಿ ಸ್ನಾನ ಮಾಡಿಸಿ, ಬಿಸಿ ಬಿಸಿ ಗಂಜಿ ತರ ತಿನ್ಸಿ, ಒಂದು ಇನ್ಸುಲಿನ್, ಒಂದು ಟ್ಯಾಬ್ಲೆಟ್, ಅವ್ರನ್ನ ಮಲಗಿಸಿ ನೀಟಾಗಿ ಬಂದೆ 4 ಅವ್ರಿಗೆ 10,000 ಕೊಡೋರು ಇದ್ದಾರೆ ಮಕ್ಕಳೇ. ನಿಮ್ಮ ಮನೆ ಬಂಗಾರ ಆಗೋಗ ಇಂಥ ಬಂಗಾರದಂತ ದೇಹನ ಇಟ್ಕೊಂಡು ಹೋಗ್ಬಿಟ್ಟು, ಬುದ್ಧಿನ ಇಟ್ಕೊಂಡು, ಶಕ್ತಿನ ಇಟ್ಕೊಂಡು ಆತ್ಮಹತ್ಯೆ, ಎಲ್ಲ ಹತ್ಯೆ. ಏನ್ ಪ್ರಯೋಜನ? ಮಗನನ್ನು ಕೂಡ ಅಯ್ಯೋ ರಾಮ, ಮಗುವನ್ನು ನೋಡ್ಬಿಟ್ಟು ಹೇಳ್ತಲೇ ಇದ್ದಾನೆ, ನಿತ್ಯ ಒಂದು ಈ ಥರದ್ದು ನೋಡ್ತಿದ್ದಾನೆ. ಮಕ್ಕಳೇ, ಎಲ್ಲಿ ಪ್ರಚೋದನೆ ತಗೋತಿದ್ದೀರಿ ಮಕ್ಕಳೇ? ದಯಮಾಡಿ ಶೇರ್ ಮಾಡಿ. ರಾಜ್ಯ ಹೋಗಿಲ್ಲ, ರಾಜ್ಯ ಆಳ್ತಿರೋರೆ, ದೋಚ್ ಕೂತಿರೋರೆ ಧೈರ್ಯವಾಗಿ ನಮ್ ತನಿಖೆ ಸರಿ, ಇವ್ರ ತನಿಖೆ ಸರಿ, ಇವ್ರು ಕರೆಕ್ಟ್ ಆಗಿದ್ದ ಅಂದರೆ ಕೊಡ್ತಾರೆ ಬಿಡಿ. ಯಾರು ಸರಿ ತಪ್ಪು ದೇವ್ರಿಗೆ ಗೊತ್ತಿದೆ, ನ್ಯಾಯ ದೇವತೆಗೆ ಗೊತ್ತಿದೆ. ಅದಕ್ಕೆ ನ್ಯಾಯ ದೇವತೆಗೆ ಏನು ಗೊತ್ತರ ಪಟ್ಟಿ ಕಟ್ಟೋದು? ತುಂಬಾ ಜನ ನ್ಯಾಯ ದೇವತೆ ಕಣ್ಣಿಲ್ಲ ಅಂತಾರೆ. ಮಹಾ ತಪ್ಪು. ಮಹಾ ಸಾಧ್ವಿಮಣಿ ಸತ್ಯವತಿ ದೇವಿ, ಅದು ನೆನಪಿಟ್ಕೊಳ್ಳಿ. ಆ ನ್ಯಾಯ ದೇವತೆಯ ಮುಂದ್ಗಡೆ ನನ್ನಪ್ಪ, ನನ್ನಮ್ಮ, ನನ್ನ ಅಕ್ಕ, ನನ್ನ ತಂಗಿ ಅವೆಲ್ಲ ನಾನು ನೋಡಲ್ಲ. ನಾನು ನೋಡೋದು ನ್ಯಾಯ. ಅದಕ್ಕೆ ಪಟ್ಟಿ ಕಟ್ಕೊಳ್ಳೋದು. ನಾನೇನು ಕೇಳಿಸ್ಕೊಳ್ಳಲ್ಲ, ನಾನು ಕೇಳಿಸ್ಕೊಳ್ಳೋದಷ್ಟೇ, ನಾನು ನೋಡಲ್ಲ ಯಾರು ಬಂದಿದ್ದಾರೆ, ಏನ್ ಬಂದಿದ್ದಾರೆ. ಯಾಕಂದ್ರೆ ನಾವು ನೋಡಿದ ತಕ್ಷಣ ಅಯ್ಯೋ ನನ್ನ ಮಗ, ಅಯ್ಯೋ ನಮ್ಮವನು, ಇದು ಬಂದ್ಬಿಡುತ್ತೆ. ಅದಕ್ಕೆ ನ್ಯಾಯ ದೇವತೆಗೆ ಪಟ್ಟಿ ಕಟ್ಟಿರೋದು ಇದಕ್ಕೆ. ನ್ಯಾಯ ದೇವತೆಯ ಆ ತೀರ್ಪು, ಆ ಕೋರ್ಟು, ಬಾರೋ ಕೋರ್ಟಿಗೆ ನೋಡ್ಕೋತೀನಿ ಅಂತ ಹೇಳಿದೀವಲ್ಲ, ಏನೂ ಆಗಲ್ಲ. ಲೇಟ್ ಆಗ್ಬೋದು. ಜಸ್ಟಿಸ್ ಮೇ ಡಿಲೈಡ್, ನಾಟ್ ಡಿನೈಡ್. ನೆನಪಿಟ್ಟುಕೊಳ್ಳಿ. ಒಂದು 7,000 ರೂಪಾಯಿ ಒಂದು PGಗೆ ಹೋಗಿ ಉಳ್ಕೊಂಡ್ರೆ ಆಯ್ತು. ತಾಯಿ ಜೀವ. ಲೇಡೀಸ್ ಹಾಸ್ಟೆಲ್ಸ್ ಇದಾವೆ. ಒಂದು ಮನೆ ಕೆಲ್ಸಕ್ಕೆ ಹೋದ್ರೆ ಸಾಕು. ಏನೂ ಆಗಲ್ಲ. ನೀವು ನಂಬಲ್ಲ. 70 ಊರಿಗೆ ನನ್ನ ಗುರುಗಳ ತಾಯಿ ಅನ್ನ ಇಡ್ತಿದ್ದಂತ ತಾಯಿ. 70 ಊರಿಗೆ ಯಾವ ಕಷ್ಟ ಬಂದಿತ್ತು ಗೊತ್ತಾ? ಹುಟ್ಟು ಸೀರೆನೆ ಹೋಗುದು ಕಟ್ಕೊಳ್ಳೋ ಅಂತ ತಾಯಿ. ಕ್ಯಾನ್ಸರ್ ಮೇಲೆ ಕ್ಯಾನ್ಸರ್, ಬೇರೆ ಏನೋ ಕೀಮೋ ನಡೀತಿತ್ತು. ಗರ್ಭಕೋಶ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್. ಬದುಕುಳ್ದಿದ್ ಪವಾಡ. ಸುಮಾರು 25-30 ವರ್ಷ ಮಲಗಿದ ಜಾಗದಲ್ಲಿ ಎಲ್ಲ ಮಕ್ಕಳು ಬದುಕು, ಇನ್ನೊಂದು. ಅಯ್ಯೋ, ಯಾವತ್ತೂ ಸಾಯ ಮಾತಾಡಿರ್ಲಿಲ್ಲ. ನಮಗೆಲ್ಲ ಇನ್ಸ್ಪಿರೇಷನ್ ಆ ತಾಯಂದ್ರು. ಮಾತೇ ಆಡಿರ್ಲಿಲ್ಲ. ಅಷ್ಟು
ಏನ್ ಹೇಳೋರು ಗೊತ್ತಾ, ಇದು ಕಷ್ಟ ಅಷ್ಟೇ, ದುಃಖ ಅಲ್ಲ ಅನ್ನೋರು. ದುಃಖ ಬೇರೆ ಕಷ್ಟ ಬೇರೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ನೀವು ಕಷ್ಟಕ್ಕೆಲ್ಲ ಭಯ ಬಿದ್ದು ಓಡೋಗ್ತಿದ್ದೀರಿ, ದುಃಖಕ್ಕೂ ಭಯ ಬಿದ್ದು ಓಡಬಾರ್ದು, ಕಷ್ಟಕ್ಕೂ ಭಯ ಬಿದ್ದು ಓಡಬಾರ್ದು. ಕಷ್ಟ ಅಂದ್ರೆ ಏನ್ ಗೊತ್ತಾ, ನಷ್ಟ ಅಂತ. ಏನೋ ದುಡ್ಡಿಲ್ಲ ಅದು ಕಷ್ಟ, ದುಡ್ಡು ಸಂಪಾದನೆ ಮಾಡ್ಬೇಕು ಕಷ್ಟ, ದುಡ್ದೇ ಇಲ್ಲ ನಾವು ಹೊರಗಡೆ ಬಂದಿಲ್ಲ ಅದು ಕಷ್ಟ, ಹೊರಗಡೆ ಹೋಗೇ ಇಲ್ಲ ಕಷ್ಟ, ಇನ್ನೊಬ್ರ ಹತ್ರ ಕೈ ಚಾಚಿಲ್ಲ ಕಷ್ಟ, ಮನೆ ಕೆಲಸ ಮಾಡಿ ಸಂಪಾದನೆ ಮಾಡ್ಬೇಕು ಕಷ್ಟ, ಓದಕ್ ತಕ್ಕಂತ ಸರಿಯಾದ ಕೆಲಸ ಸಿಕ್ಕಿಲ್ಲ ಏನೋ ಇದು, ಅದು ಸ್ವಲ್ಪ ಕಷ್ಟ. ಅದು ಅವಮಾನ ಅಲ್ಲ, ಅದು ಅವಮಾನವೇ ಅಲ್ಲ. ದಯಮಾಡಿ ಹೇಳ್ತೇನೆ, ದುಃಖ ಅಂದ್ರೆ ಏನ್ ಗೊತ್ತಾ, ನಮ್ಮವ್ರು ಮೋಸ ಮಾಡಿದಾಗ, ನಮ್ಮ ಹತ್ರ ಚೆನ್ನಾಗಿದ್ದಾಗ ತಿಂದಾಗ, ತಿಂದುಬಿಟ್ಟು ಇವತ್ತು ನಮಗೆ ಬೆನ್ನಗ್ ಚೂರಿ ಎದೆಗ್ ಚೂರಿ, ಹೌದು ದುಃಖ ಆಗ್ಬಿಡುತ್ತೆ. ನನ್ನ ಯಜಮಾನನ, ನನ್ನ ಹೆಂಡ್ತಿನ, ನನ್ನ ಮಗಳ, ನನ್ನದ ಅನ್ನತಕ್ಕಂಥದ್ದು ಪೂರ್ತಿ ಮುಳುಗದ ಮೇಲೆ ಓಡಿ ಬರ್ತೀನಿ. ನನ್ ಮೊನ್ನೆ ಕೂಡ ಒಂದು ತಾಯಿ ಜೀವ, ನೀನು ಮದುವೆ ಯಾಕೆ ಆದೆ ಇಷ್ಟೇ ಕೇಳಿದ್ದು. ಓ ಅಂತ ಹೇಳ್ದೆ. ನನ್ನ ಗಂಡ ಯಾರೋ ಅನ್ಯ ಧರ್ಮೀಯ. ನಿನ್ನ ಗಂಡನ ಜಾತಕ ನೋಡ್ತಿದ್ದೀನ ನಾನು, ನಿನ್ನ ಗಂಡನ ಜಾತಕ ನೋಡಿ ಈ ಮಾತಾಡದ್ನ ನಾನು. ನಿನಗೆ ಸಂಸಾರ ಸುಖ ಇಲ್ಲ, ಕುಟುಂಬ ಸುಖ ಇಲ್ಲ, ಮದುವೆ ಆದ್ಮೇಲೆ 3 ದಾರಿ ಆಗಿ ಕೂತಿದೆ. ಎಷ್ಟಾಗಿದ್ದಾಳೆ ಗೊತ್ತಾ ಮಗು? 40 kg. ನಿಮ್ಮ ಮಡ್ಲಲ್ಲಿ ತಲೆ ಇಟ್ಟು ಮಲಗ್ ಬಿಡ್ಬೇಕು ಗುರುಗಳೇ, ಇನ್ನೊಂದು ಜನ್ಮ ಇದ್ರೆ ನಾನು ನಿಮ್ಮ ಮಗಳಾಗಿ ಹುಟ್ಟಬೇಕು. ಯಪ್ಪ ಇದು ಬೇರೆ ಬೇಕಾ ನನಗೆ ಅಂತ. ಹಿಂದಿನ ಜನ್ಮನೇ ಯಾರು ನೋಡಿ ವಾಪಸ್ ಬಂದು ಹೇಳ್ದವ್ರಲ್ಲ, ಇನ್ನು ಮುಂದಿನ ಜನ್ಮ ಬೇರೆ, ನನಗೆ ಸಾಕಾಗಿ ಕೂತಿದೆ. ಇದು ಬೇರೆ, ನಾನೇ ನನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಕೊರಗು. ನಮ್ಮ ಅಮ್ಮನಿಗೆ ಒಳ್ಳೆ ಮಗ ಆಗ್ಲಿಲ್ಲ, ಹೆಂಡ್ತಿಗೆ ಒಳ್ಳೆ ಗಂಡ ಆಗ್ಲಿಲ್ಲ, ಮಕ್ಕಳು ಒಳ್ಳೆ ಅಪ್ಪ ಆಗ್ಲಿಲ್ಲ, ನಿಮಗೊಳ್ಳೆ ಒಂದು ವಿದ್ಯಾರ್ಥಿ ಆಗ್ಲಿಲ್ಲ, ಎಷ್ಟೋ ತಪ್ಪುಗಳು ನನ್ನಲ್ಲೇ ಇದೆ, ಏನೋ ಅಂತ ನಾನೇ ಕೊರಗ್ತಾ ಇದ್ದೀನಿ. ಅದ್ರಲ್ಲಿ ಬೇರೆ ಇನ್ನೊಂದು ಮಗಳನ್ನ ಬೇರೆ ನಾನು. ಅಯ್ಯೋ ಸುಮ್ನಿರಮ್ಮ ನೀನು. ಇದನ್ನ ಬಿಟ್ಟು ನಿಂಗೆ 3 ಆಪ್ಷನ್. ವ್ಯವಸ್ಥೆ ಎದುರಿಸು, ಇಲ್ಲ ವ್ಯವಸ್ಥೆಯಿಂದ ಹೊರಗಡೆ ಬಂದ್ಬಿಡು, ಇಲ್ಲ ನ್ಯೂಟ್ರಲ್ ಆಗ್ಬಿಡು. ನನ್ನ ಪಾಲಿಗೆ ಬಂದಿದ್ದು ಇಷ್ಟೇ ಅಂತ 3 ನಿನಗೆ ಆಪ್ಷನ್ ಇರೋದು. ಉಪ್ಪನ್ನ ಬಳಸೋದು ಕಲ್ತ್ಕೋ, ಇಲ್ಲ ಉಪ್ಪೇ ಬಳಸದೆ ಊಟ ಮಾಡು, ಇಲ್ಲ ನನಗೆ ಬಂದಿರೋದು ಉಪ್ಪು ಇಷ್ಟೇ ಅಂತ ಹಾಕೊಂಡು ಅಚ್ಚುಕಟ್ಟಾಗಿ ತಿನ್ಬೇಕು. ಮದುವೆ ಮಾಡೋಕ್ ಮೊದಲು ಚೆಕ್ ಮಾಡಿದ್ರ? ಒಂದ್ ಮಗು ಕಣ್ಣೇ ಹೋಗ್ಬಿಟ್ಟಿದೆ, ಒಂದ್ ಕಣ್ಣು, ಇನ್ನೊಂದು ಆಪರೇಷನ್, ನಾಳೆ ಆಪರೇಷನ್. ಮಗ ಹಿಂಗ್ ಕೈ ಹಿಡ್ಕೊಂಡು ಬರ್ತಾನೆ. ಅಲ್ಲ ನಾನ ಇಷ್ಟಾಗಿದೆ ಅಲ್ವಾ, 47 ವರ್ಷ, 20 ವರ್ಷದ ಹಿಂದ್ಗಡೆನೆ ಬಂದಿದ್ದೇನೋ, ಕೇಳಿದ್ದೀನಿ ಯಾರಿಗಾದ್ರೂ ಮದುವೆಗೆ ಮೊದಲು, ನನಗೆ ಈ ಬದುಕು ಇದೆಯಾ, ಇಂಥದ್ದೊಂದು ಶಕ್ತಿ ಇದೆಯಾ, ನನಗೆ ಅನುಬಂಧ ಇದೆಯಾ? ನೋಡಿ, ನನ್ನ ಬಾಯಿ ಕೆಟ್ಟಿದೆ, ಜ್ವರ ಬಂದ್ಬಿಟ್ಟಿದೆ, ಯಾವ ಊಟ ತಿಂದ್ರು ಕೆಟ್ಟೋಗುತ್ತೆ. ಮೊನ್ನೆ ಅಜ್ಜನ್ಗೆ, ನಮ್ಮ ಅಪ್ಪನಿಗೆ ಏನ್ ತಿಂದ್ರು ವಾಂತಿ. ನಾನು ಹೇಳಿದೆ, ನಿನಗೆ ಏನ್ ಇಷ್ಟ ಹೇಳು, ಅದನ್ನೇ ಮಾಡಿಸ್ಕೊಡ್ತೀನಿ. ಯಾಕಂದ್ರೆ ನಿನಗೆ ಇಷ್ಟವಾಗಿ ತಿಂದಾಗ ರುಚಿಸುತ್ತೆ, 1-2 ಸ್ಪೂನ್ ತಿಂತಿ ಪಪ್ಪ. ನಾವೇನೋ ಮಾಡಿದ್ರೆ ನಿನ್ ಮನಸ್ಸು ಕೆಟ್ಟಿದೆ, ದೇಹ ಕೆಟ್ಟಿದೆ, ಸೊ ಮನಸ್ಸು ಕೂಡ ಏನೋ ಇಟ್ಬಿಟ್ಟಿದ್ದಾರೆ, ಇದು ತಿನ್ಲೇಬೇಕಾ ಅನ್ನೋ ಒಂದು ನೀನ್ ಸೇರಿಸ್ಲಿಕ್ಕೆ ಆಗೋಲ್ಲ. ನಿನ್ಗೇನ್ ಇಷ್ಟ ಹೇಳು, ಗಂಜಿ ತರ ಉಪ್ಪಿಟ್ಟು ಮಾಡ್ಕೊಡ್ತೀನಿ, ಗಂಜಿ ಕುಡಿಬೇಡ, ಗಂಜಿ ತರ, ಅದು ಸ್ವಲ್ಪ ಲೈಟ್ ಉಪ್ಪು ಖಾರ ಇರುತ್ತೆ, ಉಪ್ಪಿನಕಾಯಿನೂ ಇರುತ್ತೆ, ಹಿಂಗ ಅನ್ಕೊಂಡು ಹಾಗೆ ಆ ಜ್ವರದ ಬಾಯಿಗೆ ಕಮ್ಮಗಿರುತ್ತೆ. ನೀನ್ ತಿಂತೀಯಾ, ನಾ ಮಾಡಿಸ್ಕೊಡ್ತೀನಿ ಈಗಲೇ. ನೋಡಮ್ಮ ಅಪ್ಪಗೆ ಹಿಂಗ್ ಮಾಡ್ಕೊಡಿ, ತಿಳಿ ಬಸ್ಸಾರು ಮಾಡ್ಕೊಡಿ, ಅನ್ನನ ಹಾಕಿ ಕಿವಿಚ್ಬಿಟ್ಟು ಬಿಸಿ 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 ಸಾರು ಒಂದೊಂದು ಸ್ಪೂನೇ ಆ ಜೀವಕ್ಕೆ ತಿನ್ನಿಸಿ, ಸ್ವಲ್ಪ ತ್ರಾಣ ಬರಲಿ, ಸ್ವಲ್ಪ ವೆಜಿಟೇಬಲ್ ಸೂಪ್ಸು, ಅದ್ರಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕಿ ಬಾಯಿ ಕೆಟ್ಟಿದೆ. ಈ ರೀತಿ ವ್ಯವಸ್ಥೆ ಮಾಡ್ಕೋಬೇಕು. ಆತ್ಮಹತ್ಯೆಗಲ್ಲ, ದುಃಖ ಕಷ್ಟ ಇವೆರಡೂ ಎಲ್ರಿಗೂ ಬರುತ್ತೆ ಮಕ್ಕಳೇ. ಧರ್ಮರಾಯರಿಗಿಂತ ಆಳ್ಬಿಟ್ರ ನೀವು? ದ್ರೌಪದಿಯಮ್ಮನಿಗಿಂತ ನೀವು ಬದುಕು ಕಟ್ಟಿಬಿಟ್ಟಿದ್ದೀರಾ? ಬಂಗಾರದ ಸೀರೆ, ಬಂಗಾರದ ಕುಪ್ಸ, ಒಂದು ಬಂಗಾರದ ಸೀರೆ ಕಡಿಮೆ ಎಂದರು ಆಯಮ್ಮ ಉಡುತ್ತಿದ್ದ ಸೀರೆ ಕಡಿಮೆ ಎಂದರು 70ರಿಂದ 72 kg ಇತ್ತು ಅಂತ ಲೆಕ್ಕ ಹಾಕೊಳ್ಳಿ. ಬರೀ ಸೀರೆ, ನಿತ್ಯ ಹುಟ್ಟಿದ ಸೀರೆ ಇನ್ನೊಂದಿನ ಉಡ್ತಿರ್ಲಿಲ್ಲ. ಬಂಗಾರದ ಸೀರೆ. ಇವತ್ತೇನೋ ಅಂಬಾನಿ ಮನೇಲಿ 250 ಕೋಟಿ ಜನ ಹಾಕೊಂಡಿದ್ದಾರೆ ಅಂತ ಬರೀ ನ್ಯೂಸಲ್ಲಿ ಅದೇ, ಬರೀ ನ್ಯೂಸಲ್ಲಿ ಇವ್ರದ್ದು ಅದೇ. ಇರ್ಲಿ ಬಿಡಿ, ಪುಣ್ಯಾತ್ಮರು ಚೆನ್ನಾಗಿರ್ಲಿ, ನಮ್ಮನ್ನು ಹೊಟ್ಟೆ ಉರ್ಸ್ಲಿಕ್ಕೆ. ಅದನ್ನ ನೋಡಿ ದುಃಖ ಪಡೋರು ಇದ್ದಾರೆ. ನೋಡಿ, ಅವ್ರಿಗಂತ ಸೌಭಾಗ್ಯ. ದುಃಖ ಎಲ್ಲರಿಗೂ ಬರುತ್ತದೆ. ಅದಕ್ಕೆ ಆಧ್ಯಾತ್ಮಿಕ ಪ್ರವಚನ ಹೇಳುವಾಗ ಇಂಥದನ್ನು ನೋಡಿ. ದ್ರೌಪದಿಯಮ್ಮನಿಗಿಂತ ನಾವು ಬದುಕು ಆಕೆ ಆಗ್ತಿದ್ದ ಕುಪ್ಪಸ ಬಂದು 24 kg, ನೆನ್ಪಿಟ್ಕೊಳ್ಳಿ. ಬಂಗಾರದ ಕುಪ್ಸ ರೀ. ಅಂತ ತಾಯಿ ಮಾಮೂಲಿ ಸೀರೆ ಉಟ್ಟು ಎಂತ ಕೆಲಸ ಮಾಡ್ತಿದ್ಲು ಗೊತ್ತಾ? ವಿರಾಟ ರಾಜನ ಹೆಂಡತಿಗೆ, ಆ ಸುನೀತಾ ಅನ್ನತಕ್ಕಂಥವಳಿಗೆ
ಕುಂಡಿ ತೊಳಿತಿದ್ಲು ರೀ, ಅವಳಿಗೆ ಹೊಟ್ಟೆ ಉರಿ ಅಂತೆ. ಅಂದದಲ್ಲಿ ಮಹಾ ಅಂದ, ದೇವಿ ಅಂದ, ದೇವತೆಯ ಅಂದ ಅಂತೀವಿ, ಜಗನ್ಮಾತೆಯ ಅಂದ, ಜಗನ್ಮಾತೆ ಅಂದ ಮೇರಿದ್ದು ಜಗತ್ತಿನಲ್ಲಿ ಇನ್ನಿಲ್ಲ ಅಂತೇಳಿ. ಹೌದು, ಅಂತ ಅಂದ ದ್ರೌಪದಮ್ಮ. ಯಾರು ನೋಡಿದ್ರು ಕಿಚ್ಚು. ಏನ್ ಅಂದ ಅಂತ ತಡೀಲಾರ್ದೆ ಬೇಕು ಅಂತ ಸ್ನಾನ ಮಾಡಿಸ್ಕೊಳ್ಳೋವಾಗ, ಟಾಯ್ಲೆಟ್ಗೆ ಹೋಗೋವಾಗ ಬಂದು ಬೆನ್ನುಜ್ಜು, ಕುಂಡಿ ಉಜ್ಜು ಅನ್ನೋಳಂತೆ. ವಿರಾಟ ರಾಜನ ಹೆಂಡತಿ. ಒಂದು ಚೂರು ಕಿಂಚಿತ್ತು ನನ್ನ ತಾಯಿ ಜಗನ್ಮಾತೆ ದ್ರೌಪದಿ ದೇವಿ ಕಣ್ಣಲ್ಲಿ ನೀರು ಕೂಡ ಹಾಕಿಲ್ಲ ರೀ, ಮನ್ಸಲ್ಲಿ ಒಂಚೂರು ಕೊರಗಿಲ್ಲ ರೀ. ಅಯ್ಯೋ ನನ್ನ ಜೀವನ ಎಲ್ಲಿಗೆ ನಿಲ್ಲಿಸ್ಬಿಟ್ಟ ಅಂತ ಆತ್ಮಹತ್ಯೆ ಆಲೋಚನೆ ಮಾಡಿಲ್ಲ ರೀ. ಅಯ್ಯೋ, ಅವಭೃತ ಸ್ನಾನ ಮಾಡಿಸ್ಕೊಂಡಂತ, ಒಂದು ಯಜ್ಞ ಯಾಗಾದಿಗಳ ಕಳಶ ಸ್ನಾನ ಮಾಡಿಸ್ಕೊಂಡಂತ ಜಗನ್ಮಾತೆ ರೀ ಅಯ್ಯಮ್ಮ, ತ್ರಿಶಕ್ತಿ ಸ್ವರೂಪ ರೀ ಅಯ್ಯಮ್ಮ. ಅಯ್ಯೋ ನಿಜ ರೀ. ಅಗ್ನಿ ಸಂಭೂತ, ಹೇಗೆ ಸೀತಮ್ಮ ಭೂದೇವಿ ಭೂಮಿಯಿಂದ ಮೇಲಕ್ಕೆ ಬಂದು, ಯಮ್ಮ ಅಗ್ನಿಯಿಂದ ಹೊರಗಡೆ ಬಂದವಳು, ಮನುಷ್ಯ ಸಂಪರ್ಕದಿಂದ ಹುಟ್ಟಿದವಳಲ್ಲ, ದೇವತಾ ಸ್ವರೂಪ ಜಗನ್ಮಾತೆ. ಅಂತ ತಾಯಿ ತಾನು ಜಗನ್ಮಾತೆ ಅಂಶ ಅಂತ ಗೊತ್ತಿದ್ದರೂ ಕೂಡ ಅಂತ ಒಂದು ಕ್ಷಣದಲ್ಲಿ ಶಾಪ ಆಗ್ಬೋದಿತ್ತು, ಕ್ಷಣದಲ್ಲಿ ಸುಟ್ಟಾಗ್ಬೋದಿತ್ತು, ಕ್ಷಣದಲ್ಲಿ ನೀನು ಬೇಡ, ನಿನ್ನ ಇದು ಬೇಡ, ಹೋಗೋ ಜೂಜಾಟ ಆಡ್ಬಿಟ್ಟು ನನ್ನ ನಡ ಇಟ್ಟಿದ್ದಲ್ದೆ ನಾನು ಒಟ್ಟು ಇಂಥ ಕೆಲಸ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಎದ್ದೋಗ್ಬೋದಿತ್ತು ಧರ್ಮರಾಯರಿಗೆ. ಇಲ್ಲ, ಇದಕ್ಕೆ ಹೇಳೋದು ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ಚಿನ್ನದ ಅಂಬಾರಿ, ಚಿನ್ನದ ಒಡವೆ, ಚಿನ್ನದ ಸೀರೆ, ಚಿನ್ನದ ಕುಪ್ಪಸ, ಚಿನ್ನದ ಪಾದರಕ್ಷೆ ಒಂದೊಂದ ಅಂತ ತಾಯಿ ಜೀವ ಬರೀ ಪಾದದಲ್ಲಿ ಓಡಾಡ್ತಿದ್ಲು ರೀ ಆ ತಾಯಿ ಜಗನ್ಮಾತೆ. ಆತ್ಮಹತ್ಯೆ ಬಗ್ಗೆ ಇಲ್ಲ, ಹತ್ಯೆ ಮಾಡ್ಬಿಡೋಣ, ನನ್ನನ್ನು ಕುಂಡಿ ತೊಳೆಸ್ದವನ್ನ ಹತ್ಯೆ ಮಾಡ್ಬಿಡೋಣ ಹೇಳಿ. ಏನು ಮಹಾ ಆಗ್ಬಿಡುತ್ತೆ ರೀ. ಮೋಸ ಮಾಡಿದವ್ರು ಧೈರ್ಯವಾಗಿ ಓಡಾಡ್ತಾವ್ರಿ. ಹಾಳಾಗೋಗ್ಲಿ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಚೆನ್ನಾಗಿರ್ಲಿ ಬಿಡಿ, ಅವ್ರನ್ನ ನೋಡಿ ನಾವು ಧೈರ್ಯ ತಗೋಬೇಕು. ಅಲ್ಲಪ್ಪ, ಮೋಸ ಮಾಡಿ ಬದುಕ್ದವನಿಗೆ ನೀನೇ ನನಗೆ ಕೋರ್ಟು ಕೇಸು ನೋಟಿಸು ಅಂತ ಹಾಕಿ ಕಳಿಸೋನಿಗೆ ನಿನ್ಗೆ ಅಂಥದ್ದಿರ್ಬೇಕಾದ್ರೆ ನ್ಯಾಯ ಧರ್ಮದಲ್ಲಿ ಬದುಕ್ತ ನನಗೆ ಎಷ್ಟು ಧೈರ್ಯ ಇರ್ಬೇಕು, ಏನಾಗ್ಬಿಡುತ್ತೆ ನೋಡೋಣ. ಏನು ಕೋರ್ಟ್ ಹಬ್ಬ ಬಂದ 6 ತಿಂಗಳು, ಬ್ಯಾಂಕ್ ಜಪ್ತಿ 6 ತಿಂಗಳು, ಆಗ್ಲಿ ಬಿಡಿ. ಇಂಥ ಒಂದು ಕ್ಷಣಿಕ ಪ್ರಚೋದನೆಗೆ ಪ್ರಲೋಭನೆಗೆ ಒಳಗಾಗಿ ತಾಯಿ ಮಗು ನೋಡಿ, ಇಟ್ ಇಸ್ ಅ ಮಾಸ್ ಹಿಸ್ಟೀರಿಯಾ. ಶನಿ ರಾಹು ಕುಜ ಬೇರೆ ಗುರುವಿನ ಜೊತೆನಲ್ಲಿ ವೃಷಭದಲ್ಲಿ ಕುಳಿತಿದ್ದಾನೆ, ನೆನ್ಪಿಟ್ಕೊಳ್ಳಿ. ದಗ್ಧಂ ಶಕ್ತಿ, ಆಂತರಿಕ ಶಕ್ತಿ ಹೊರಟೋಯ್ತು. ರಕ್ಷಣಾ ಸಚಿವರೇ ಆಸ್ಪತ್ರೆ ಪಾಲಾಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಅಲ್ಲ ಅದು. ಇಟ್ ಈಸ್ ಎ ಸಿಗ್ನಲ್ಸ್, ಇಟ್ ಈಸ್ ಎ ಸಿಗ್ನಲ್ಸ್. ರಕ್ಷಣಾ ಸಚಿವರು ನೆನ್ಪಿಟ್ಕೊಳ್ಳಿ, ರಾಜನಾಥ್ ಸಿಂಗ್ ಜಿ ಇಸ್ ಅಡ್ಮಿಟೆಡ್ ಟು ದಿ ಹಾಸ್ಪಿಟಲ್. ಇಟ್ ಈಸ್ ಲೆಕ್ಕಾಚಾರಗಳು, ಗ್ರಹಗಳು ಸುಮ್ಮನೆ ಅಲ್ಲ. ನಮ್ಮನ್ನು ಪ್ರಚೋದನೆ ಮಾಡ್ತಾ ಅಲ್ಲಿ ನಿಂತ್ಕೋಬೇಡಿ, ಆ ಕ್ಷಣಕ್ಕೆ ಎದ್ದು ಬಂದ ಒಂದು ಅರ್ಧ ಗಂಟೆ. ಏನು ಪ್ರೀತಿಲಿ ಸೋತೋದೆ ಅಂತ ಆತ್ಮಹತ್ಯೆ, ಅಪ್ಪ ಒಪ್ಲಿಲ್ಲ ಅಂತ ಆತ್ಮಹತ್ಯೆ, ಅಮ್ಮ ಒಪ್ಲಿಲ್ಲ ಅಂತ ಆತ್ಮಹತ್ಯೆ, ಸಾಲ ಆಯ್ತು ಅಂತ ಆತ್ಮಹತ್ಯೆ. ಏನ್ ಪ್ರೀತಿನಲ್ಲಿ ಅವನೇನ್ ದೊಡ್ಡ ರಾಜ್ಕುಮಾರಣ್ಣ, ಏನ್ ದೊಡ್ಡ ದೇಶದ ಇದ ಏನು? ವಾ, ಇಲ್ಲ ಹತ್ಯೆ ಇಲ್ಲ ಆತ್ಮಹತ್ಯೆ, ಆಕೆ ಸಿಗ್ಲಿಲ್ಲ. ಏನ್ ದೊಡ್ಡ ದೇಶದ ರಾಜ್ಕುಮಾರಿ, ಪಟ್ಟಧರಿಸಿ. ಇಂಥ ಒಂದು ಖಿನ್ನತೆಗೆ ಜಾರೋ ಅಷ್ಟು, ಡಿಪ್ರೆಷನ್ಗೆ ಜಾರೋ ಅಷ್ಟು, ಉನ್ಮಾದಕ್ಕೆ ಜಾರೋ ಅಷ್ಟು, ಬಿಕ್ಕಿ ಬಿಕ್ಕಿ ಹತ್ತು ಕಣ್ಣುಗಳು ಹೋಗು, BP ಹೋಗು, ಕಿಡ್ನಿ ಹೋಗು, ಲಿವರ್ ಹೋಗು, ಹಾರ್ಟ್ ಹೋಗು. ಏನ್ ಮಾಡಿಟ್ಕೋತಿದ್ದೀರಿ ಮಕ್ಕಳೇ? ಇಂಥ ಸಾಧನೆಗ ನೀವು ಭೂಮಿಗೆ ಬಂದಿದ್ದು. ನಿಮ್ಮನ್ನು ನಂಬ್ಕೊಂಡು ಒಂದು ಗಂಡ ಇದ್ದಾನೆ, ಇಲ್ಲ ಹೆಂಡತಿ ಇದೆ, ಅಮ್ಮ ಇದೆ, ಅಪ್ಪ ಇದೆ, ಬೇರೆ ಎಷ್ಟೋ ವ್ಯವಸ್ಥೆ ಇದೆ ಮಕ್ಕಳೇ. ಆ ಮಗುವನ್ನು ತಾಯಿ ನೇಣಾಕಿ ಇಳಿಸಿ ಅವನ್ ಸತ್ತ ಮೇಲೆ ತಾನು ನೇಣಾಕೊಂಡು ಸತ್ತಿದೆ. ಎಂಥ ಕಟುಕ ತಾಯಿ, ಎಂಥ ಕಟುಕ ಆಲೋಚನೆ. ಏನಾಗ್ತಿದೆ ಮಕ್ಕಳೇ ನಿಮ್ಮಲ್ಲಿ? ಏನ್ ಮಾಡ್ತಿದ್ದೀರಿ ಮಕ್ಕಳೇ ನೀವು? ಏನು ಸಂದೇಶವನ್ನ ನೀವು ಕೊಡ್ತಿದ್ದೀರಿ ಮುಂದಿನ ಪೀಳಿಗೆಗೆ, ಜನಾಂಗಕ್ಕೆ, ಸುತ್ತಮುತ್ತಲ? ಇಷ್ಟೇನಾ ನೀವು ಪುಕ್ಕಳರು? ಇಷ್ಟೇನಾ ಧರ್ಮಾಧರ್ಮಗಳ ಆಚರಣೆ ಮಾಡದಂತ ನೋಡಿದಂತ ನೀವು? ಇಷ್ಟೇನಾ? ಹಾಗಾದ್ರೆ ಧರ್ಮದೇವತೆ ನಿಮಗೆ ಇಷ್ಟೇನಾ ಧರ್ಮದ ರಕ್ಷಣೆ ಹೇಳ್ಕೊಟ್ಟಿದ್ದು? ನ್ಯಾಯ ದೇವತೆ ನಿಮ್ಗೆ ಇಷ್ಟೇನಾ ತೋರಿಸ್ಕೊಟ್ಟಿದ್ದು? ಮಕ್ಕಳಿಗೆ ಧೈರ್ಯ ಹೇಳ್ಬೇಕಾದ ತಾಯಿಯೇ ಈ ತರ ಕೂತ್ರೆ ಎದ್ದು ತಳ್ಳ್ರಿ ಆ ಕಡೆ. ಅವ್ನ್ ಸರಿ ಇಲ್ಲ ತಾನೆ, ತಳ್ಳ್ರಿ, ನೋಡೋಣ ಡೈವರ್ಸ್ ಕತೆ. ಆಮೇಲೆ ಆಕೆ ಸರಿ ಇಲ್ಲ ತಾನೆ, ಬಿಟ್ಟು ಬನ್ರಿ, ಹೋಗ್ರಿ. ಎಷ್ಟೋ ಆಶ್ರಮಗಳಿದಾವೆ. ಒಂದ್ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋದ್ರೆ 18,000 ಕೊಡ್ತಾರೆ. ಒಂದ್ ಸ್ವಿಗ್ಗಿ ಕೆಲ್ಸಕ್ಕೆ ಲೇಡೀಸ್ ಹೋದಂದ್ರೆ 3,000 ದುಡಿಬೋದು, ನೆನ್ಪಿಟ್ಕೊಳ್ಳಿ. ಸತ್ಯವಾದ ಮಾತು. ಎಷ್ಟೋ ತಾಯಿ ಅಂದ್ರೆ ಬಸ್ ಓಡಿಸ್ತಾ ಬದುಕ್ತಿದ್ದಾರೆ, ಆಟೋ ಓಡಿಸ್ತಾ ಬದುಕ್ತಾರೆ. ನಾನೊಂದು ಟ್ಯಾಕ್ಸಿ ಓಡಿಸ್ತಿರ್ತಕ್ಕಂಥ ತಾಯಿ ಜೀವನ ನೋಡಿದ್ದೀನಿ.
ಯಜಮಾನ್ರಿಲ್ಲ ಬದುಕು ಕಟ್ಟಿರ್ತಕ್ಕಂಥದ್ದು. ಟ್ಯಾಕ್ಸಿ ಡ್ರೈವರ್ ಪಾ, ಏನು ಮಾತು. ಅವತ್ತು ಜಯಲಲಿತಾ ಏನಾದ್ರು ತುಂಬಿದ ವಿಧಾನಸಭೆಯಲ್ಲಿ ಆ ಯಮ್ಮನಿಗೆ ಮಾಡಿದಂತ ಒಂದು ಅನಾಚಾರ ಯಾವ ಹೆಣ್ಣಿಗೂ ನಡಿಬಾರ್ದು. ಆ ಯಮ್ಮನಿಗೆ ಅಂತಲ್ಲ, ಯಾರಿಗೂ ಶಪಥ ಕಟ್ಟಿ ನಾನು ಮತ್ತೆ ಬಂದರೆ, ಇದರ ಮೆಟ್ಲು ಹತ್ತಿದರೆ ಮುಖ್ಯಮಂತ್ರಿಯಾಗಿಯೇ ಅಂತ. ಬರೇ 70 ವರ್ಷದ ಅಜ್ಜ, 70 ವರ್ಷ ದಾಟಿರೋ ಅಜ್ಜ ತುಂಬಿದ ವಿಧಾನಸಭೆಯಲ್ಲಿ ಅಂತಾನೆ ಒಬ್ಬ ರೌಡಿ, ಆಕಸ್ಮಿಕವಾಗಿ ಗೆದ್ದಿರ್ತಕ್ಕಂಥವನು, ಖುದ್ದು ಮಗನನ್ನ ಗೆಲ್ಲಿಸ್ಕೊಳ್ಳಲಾಗದವನು 23 ಜನನ ಇಟ್ಕೊಂಡು ಇವನಿಗೆ ಮಾನ ಮರ್ಯಾದೆ ವಿರೋಧ ಪಕ್ಷ ನಾಯಕ ಅಂತ ಬೇರೆ ಕೊಡ್ಬೇಕಂತಂದ್ರೆ ಹೀಗೇ ಕುತ್ಕೊಂಡ ಅಜ್ಜ 70-72 ವರ್ಷ ಏನು ಮಾತಾಡಿಲ್ಲ. ಎಂತ ಅವಮಾನ ಗೊತ್ತಾ ಅದು. 40-45 ವರ್ಷಗಳ ರಾಜಕೀಯ ಜೀವನದಲ್ಲಿ ಆತ ನೋಡಿದಷ್ಟು CM ಇಲ್ಲ, PM ಇಲ್ಲ, ಕಾಲ್ಗಟ್ಟಕ್ಕೆ ಒಂದು NDA ಅಂತ ಕ್ರಿಯೇಟ್ ಮಾಡಿದಂಥ ಅಗ್ರಗಣ್ಯ ನಾಯಕ ತುಂಬಿದ ವಿಧಾನಸಭೆಯಲ್ಲಿ ಗಿಲ್ಲಿ ಆಡೋ ಹುಡುಗರು ಗಿಲ್ಲಿ ತರ ಮಾತುಗಳು. ಬೇರೆಯವ್ರು ಹಾಕಿದ್ರೆ ಮಕ್ಕಳೇ ಅಂತ ಒಂದು ಘನಘೋರ ಸೋಲು. ಮಗ ಎಲ್ಲ ಕರ್ಕೊಂಡೋಗಿ ಇನ್ನೊಂದು 3 ತಿಂಗಳು 5 ತಿಂಗಳು ಇದೆ ಎಲೆಕ್ಷನ್ ಅಂದಾಗ ಜೈಲಲ್ಲೂ ಇಟ್ಟುಬಿಟ್ರು. ಯಾರು ಬರ್ಲಿಲ್ಲ ಬಿಡಿಸ್ಕೊಳ್ಳಕ್ಕೆ, ಮಾತಾಡೋಕ್ಕೆ, ಸಮಾಧಾನಕ್ಕೆ ಹೋಗ್ತಾನೆ ಒಂದು ನಾಯಕನ, ನಾನು ಇದ್ದೀನಿ ನಿಮ್ಮ ಜೊತೆಲಿ ಅಂತಾನೆ. ವಾಪಸ್ ಬರ್ತಾರೆ. ಅಂತಿಂತ ಬೇಟೆ ಅಲ್ಲ, ಆ ಅಪಮಾನವನ್ನೇ ಮೆಟ್ಟಿಲುಗಳಾಗಿ ಕಟ್ಟಿದಂತ 160ಕ್ಕೂ ಮೇಲ್ಪಟ್ಟು ಸೀಟು ಯಾರು ಆಡ್ಕೊಂಡ್ರಲ್ಲ, ನೋಡ್ಬೇಕು ಅವನ್ ಕತೆ. ದಿವಾಳಿ ಆ ಪಕ್ಷದ ನಾಯಕ ನಗ್ತಾ ಕೂತ್ಕೋತಾನೆ ಮುಖ್ಯಮಂತ್ರಿ ಸೀಟಲ್ಲಿ, ಅವನು ದಿವಾಳಿ ಆದವನು. ಜಗನ್ಮೋಹನ್ ರೆಡ್ಡಿ ಮಾತಾಡಿದವನು ಒಬ್ಬ ಇದ್ದಾನೆ, ಕೋಡಾಲಿ ನಾನಿ ಅಂತ ಪಾಪ ಮಾತಾಡ್ಸ್ಕೊಂಡಂತ ಅಜ್ಜ. ನೋಡಿ, ಯಾರಿಗೆ ಆಗ್ಲಿ ಆ ಥರ ಮಾತಾಡಬಾರ್ದು. ಅದಕ್ಕಿಂತ ಅವಮಾನವ ಚಂದ್ರಬಾಬು ನಾಯ್ಡು. ನೀವು ನೆನ್ಪಿಟ್ಕೊಳ್ಳಿ, ಮಾಜಿ ಮುಖ್ಯಮಂತ್ರಿ ಆಗಿದ್ದಾಗ ಆಡದಂತ ತುಂಬಿದ ವಿಧಾನಸಭೆಯಲ್ಲಿ ನಾನು ಮತ್ತೆ ಕಾಲು ಇಡಲ್ಲ, ಇಲ್ಲಿ ನನ್ನ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡ್ ಬಂದೇ ನಾನು ಬರೋದು ಅಂತಾನೆ. ಈ ಕಮ್ಸ್ ಬ್ಯಾಕ್. 3 ವರ್ಷಕ್ಕೆ ಇಂಥವ್ನು ಓಟ್ ಹಾಕ್ಬಿಟ್ರೆ 3 ವರ್ಷಕ್ಕೆ ಹೆಂಡತಿಗಳನ್ನ ಮಾರಿಸ್ತಿರ್ತಾನೆ ಅಂತಾರೆ ಒಬ್ಬನ ಬಗ್ಗೆ. ಆ ಮನುಷ್ಯ ಏನ್ ಮಾಡ್ಕೋಬೇಕು, ಎಷ್ಟು ಬಾರಿ ಗನ್ ತಗೊಂಡು ಸುಟ್ಕೋಬೇಕು ಹೇಳಿ. 3 ವರ್ಷಕ್ಕೆ ಅಣ್ಣನ ನೆರಳಲ್ಲಿ ಬಂದವನು, ಅಣ್ಣನ ಹೆಸರಲ್ಲಿ ಅವ್ನು ನಿಂತ್ಕೊಬಿಡ್ತಾನೆ. ಇನ್ನೊಂದು ಅಯ್ಯೋ ಒಂದ್ ಮಂಡಲ್ ಪಂಚಾಯತಿ, ಒಂದ್ ನಾರ್ಮಲ್ ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಲ್ಲ ಅಂದ್ರು. ಅಯ್ಯಯ್ಯಪ್ಪ, ನಮ್ ಕೈಲಾಗಲ್ಲ ಮಾತುಗಳು. ದತ್ತುಪುತ್ರ ಅಂದ್ರು, ಏನೇನೋ ಮಾತುಗಳು. ಅಬ್ಬಾ, ನಿಲ್ಸಿದ 21 ಕ್ಯಾಂಡಿಡೇಟ್ ಅಲ್ಲೂ 21 ಗೆಲ್ಲಿಸ್ಕೊಂಡು ವಿಧಾನಸಭಾ ಮೆಟ್ಲತ್ತೋದಲ್ದೆ ಉಪಮುಖ್ಯಮಂತ್ರಿ ತಗೊಳ್ಳಿ ಪವನ್ ಕಲ್ಯಾಣ್. ನೋಡಿ, ನಾನು ಯಾವುದೇ ವ್ಯಕ್ತಿ ಹೀರೋಯಿಸಂ ಬಗ್ಗೆ ಮಾತಾಡ್ತಿಲ್ಲ, ಅಪಮಾನಗಳ ಬಗ್ಗೆ ಮಾತಾಡ್ತಿದ್ದೇನೆ. ಆತ್ಮಹತ್ಯೆಗಳು, ಅವ್ರು ಎಷ್ಟು ಬಾರಿ ಆತ್ಮಹತ್ಯೆ ಮಾಡ್ಕೋಬೇಕಿತ್ತು. ಪ್ರತಿ 3 ವರ್ಷಕ್ಕೆ ಇವನ್ ಹೆಂಡತಿನ ಚೇಂಜ್ ಮಾಡ್ತೇನೆ ಅಂತ ಯಾರು ಹೇಳದ್ ಗೊತ್ತಾ? ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿಯ ಬಾಯಲ್ಲಿ ಬಂದಂತ ಮಾತು ಇದು. ಸಮಸ್ಯೆಗಳ ಬಗ್ಗೆ ಮಾತಾಡೋಣ, ಎಷ್ಟು ಸಮಸ್ಯೆಗಳಿದೆ, ಪರಿಷ್ಕರಣ ಮಾಡೋಣ. ಇಲ್ಲ, ಯಾಕಿದನ್ನ ಹೇಳ್ತಿದ್ದಾನೆ ಅಂದ್ರೆ ಮಕ್ಕಳೇ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅವ್ರು ದೊಡ್ಡೋರು ಬಿಡಿ ಸ್ವಾಮಿ, ಏನೂ ಇಲ್ಲ. ಅವರು ನಿಮ್ಮ ಹಾಗೆ ರಕ್ತ, ಮಾಂಸ, ಕೂದಲು, ಕಣ್ಣು, ಅವ್ರಿಗೇನು 10 ಕಿಡ್ನಿಗಳು, 10 ಗುಂಡಿಗೆ ಇನ್ನೊಂದು 10 ಔನ್ಸ್ ಜಾಸ್ತಿ ಇದೆ, ಇನ್ನೊಂದು 10 ಗ್ರಾಮ್ ಕೊಬ್ಬು ಜಾಸ್ತಿ ಇದೆ, ಅವೆಲ್ಲ ಏನೂ ಇಲ್ಲ. ಅವ್ರು ಒಪ್ಕೋಬಿಟ್ರು. ಸೋಲು ಗೆಲುವು ಆಮೇಲೆ, ಆತ್ಮಹತ್ಯೆ ಆಮೇಲೆ, ಮೊದಲು ನಮ್ಮ ಗಮ್ಯ ಮುಖ್ಯ ಅಂತ. ಅಷ್ಟು ದೊಡ್ಡ ಸಮಸ್ಯೆಗಳ ಮಾತುಗಳು, ಚುಚ್ಚು ಮಾತುಗಳು, ಅಟ್ಯಾಕ್ಗಳು ಎಲ್ಲ ನಡೆದಿದ್ರು ಕೂಡ ನಿಂತು ಗೆದ್ದಿದ್ದಾರೆ. ನಿಮ್ಮ ನಡುವೆ ಓಡಾಡದಂತ ವ್ಯಕ್ತಿಗಳು. ಇದ್ಯಾರೋ ಇದು, ಕ್ಯಾಮರಾ ಮುಂದೆ ನಿಂತ್ಕೊಡೆ ಮೂಗೆ ಕಾಣಿಸುತ್ತಂತೆ, ಇದು ಎಂತವನ್ನ ಕರ್ಕೊಂಡು ಬಂದ್ರು, ಇದೇನೋ ಹಿಂಗ್ ಅರ್ಚ್ ಮಾತಾಡ್ತಾನೆ. ಅಯ್ಯಪ್ಪ, ನಾಟಕದ ವ್ಯಕ್ತಿ ಆತ. ನಾಟಕದಲ್ಲಿ ಜೋರಾಗಿ ಅರ್ಚ್ಬೇಕು, ಹಿಂದುಗಡೆ ಕೂತಿರ್ತಾರೆ. ಅಲ್ಲೇನು ಮೈಕು ಗೀಕು ಇನ್ನೊಂದು ಅನ್ನೋದಲ್ಲ. ಎಲ್ಲೋ ಹಿಂದ್ಗಡೆ ಪಾಪ 4 ಆಣೆ ಕೊಟ್ಟು ನಾಟಕ ನೋಡಕ್ ಬಂದಿರ್ತಾನೆ. 2 ಪೈಸಾ 3 ಪೈಸಾ 5 ಪೈಸಾ ಈ ತರ, ಅದನ್ನೆಲ್ಲ ಸೇರಿಸಿ 100-200 ರೂಪಾಯಿ ಈ ತರ ಬರ್ತಿತ್ತು. ಅಂತಹ ಸಂದರ್ಭದಲ್ಲಿ ನಾಟಕ ಆಡ್ತಿದ್ದಂಥ ವ್ಯಕ್ತಿಗೆ ಚಲನಚಿತ್ರಕ್ಕೆ ಸೆಲೆಕ್ಷನ್ ಆದ್ರೆ ಕ್ಯಾಮ್ರಾ ಮುಂದ್ಗಡೆ ನಿಂತ್ಕೊಂಡು ಕ್ಯಾಮ್ರಾಮನ್ ಕಿಸಕ್ಕಂತ ನಕ್ಬಿಟ್ರಂತೆ ಮೊದಲನೇ ಪಿಕ್ಚರ್ಗೆ.
ಇದೇನೋ ಹೆಂಗಿದಾನೆ ಅವನು, ಇವನ್ ಕಣ್ಣು ಹಾವ ಭಾವ ಹೆಂಗ್ ಕಿರಿಸ್ತಾನೆ, ಹೆಂಗ್ ಮಾತಾಡ್ತಾನೆ ಅಂತ. ಬೇರೆಯವರಾಗಿದ್ರೆ ಹೌದಲ್ವಾ? ಆತ್ಮಹತ್ಯೆ ಯೋಚನೆ ಮಾಡಿ ನೋಡಿ. ಗಾನ ಗಂಧರ್ವರಾಗ್ಬಿಟ್ರು, ರಸಿಕರ ರಾಜ ಆಗ್ಬಿಟ್ರು. ಡಾಕ್ಟರ್ ರಾಜ್ಕುಮಾರ್ ರೀ ವರನಟ ರೀ ನಮಗವರು. ಕನ್ನಡ ಇವತ್ತು ನಮ್ಮ ಇಂಡಸ್ಟ್ರಿ ನೆನೆಸ್ಕೋಬೇಕು. ಅವರೊಂದು ಇಂಡಸ್ಟ್ರಿ ರೀ. ಅವ್ರನ್ನ ನೋಡಿ ಎಷ್ಟು ಜನ ಬಂದ್ರು, ಎಷ್ಟು ಜನ ತಮ್ಮನ್ನ ತಾವೇ ಒಂದು ರೂಪಿಸ್ಕೊಂಡಂತ ರೀತಿ 60 ಒಂದು 30 ಅಂಗಸೌಷ್ಠವ ಇಟ್ಕೊಂಡಿದ್ರಿ. ಯೋಚನೆ ಮಾಡಿ ನೋಡಿ, ಅಷ್ಟು ದೊಡ್ಡ ಸ್ಕ್ರೀನ್ ಪ್ರೆಸೆನ್ಸ್ ಇದ್ದಂತ ವ್ಯಕ್ತಿ ಇಲ್ಲಿ ಕುತ್ಕೋಬಾರ್ದು, ಅಲ್ಲಿ ಕುತ್ಕೋಬಾರ್ದು, ಇದು ಮಾತಾಡಬಾರ್ದು, ಅದು ಮಾತಾಡೋ ತಪ್ಪು, ಇದು ನಿಂತ್ರೆ ತಪ್ಪು, ಅದು ನಿಂತ್ರೆ ತಪ್ಪು, ಇದು ನೋಡಿದ್ರೆ ತಪ್ಪು, ಹೀಗೆ ಮಾಡಿದ್ರೆ ತಪ್ಪು, ಹಾಗೆ ಮಾಡಿದ್ರೆ ತಪ್ಪು, ಹಿಂಗೆ ಅಪ್ಕೊಂಡ್ರೆ ತಪ್ಪು, ಎಷ್ಟು ತಪ್ಪುಗಳನ್ನು ಕರೆಕ್ಟ್ ಮಾಡ್ಕೊಂಡಿರ್ತಾರೆ. ಯೋಚನೆ ಮಾಡಿ ನೋಡಿ. ಅವರು ಆತ್ಮಹತ್ಯೆ ಮಾಡ್ಕೊಂಡ್ರ, ಪಾರ್ವತಮ್ಮನವ್ರು ಮಾಡ್ಕೊಂಡ್ರ, ತಾಯಿ ಜೀವ ಮಾತಾಡೋಕ್ ನಮಗೆ ನೋಡ್ರಿ ಏನ್ರಿ ಮಾಡ್ತಿದ್ದಾರೆ ನೀವು. ನಮ್ಮ ಸುತ್ತಮುತ್ತ ನಡೀತಿರ್ತಕ್ಕಂಥ ವಿಸ್ಮಯಕಾರಿ ವ್ಯಕ್ತಿಗಳು ಯೋಚನೆ ಮಾಡಿ. ಆತ್ಮಹತ್ಯೆ ಇಲ್ಲ ಹತ್ಯೆ. ದಯಮಾಡಿ ಬದಲಾಗಿ ಮಕ್ಕಳೇ, ದಯಮಾಡಿ ಬದಲಾಗಿ. ಯಾಕೋ ತುಂಬಾ ಸಂಕಟ ಆಗ್ತಿದೆ ಮಕ್ಕಳೇ. ದಯಮಾಡಿ ಇಂಥ ಪ್ರಭಾವಗಳು ಅರ್ಧ ಗಂಟೆ 10 ನಿಮಿಷ ಹೊರಗಡೆ ಬಂದ್ಬಿಡಿ. ಏನಾದ್ರೂ ಹಾಳಾಗೋಗ್ಲಿ, ಎಂಥದ್ದಾದ್ರೂ ಆಗ್ಲಿ, ಯಾರಾದ್ರೂ ಮುಳುಗೋಗ್ಲಿ, ದೇಶ ಮುಳುಗೋಗ್ಲಿ, ನೀವು ಚೆನ್ನಾಗಿರಿ. ಈ ಗುರೂಜಿ ಮುಳುಗೋದ್ರು ಸರಿ, ನೀವು ಚೆನ್ನಾಗಿರಿ. ಎಷ್ಟು ಭಾವುಕರಾಗಬೇಡಿ ಮಕ್ಕಳೇ. ಇಂಥ ಒಂದು ಪ್ರಕ್ಷುಬ್ಧ ಮಾತುಗಳು, ವಾತಾವರಣ, ಇನ್ನೊಂದು ಆಲೋಚನೆ ವಿಲೋಚನೆ ಇದನ್ನ ತಗೊಂಡು ಮನಸ್ಸಿಗೆ ಹಾಕ್ಕೊಂಡು, ಅಯ್ಯೋ ಮಕ್ಕಳೇ, ನನ್ನ ಕಣ್ಣಲ್ಲಿ ಎಷ್ಟೋ ಜನಕ್ಕೆ ಬೈತಿರ್ತಾನೆ. ಏನ್ ಮಾಡಿಟ್ಕೊಂಡು ಬಂದಿದ್ದೀರಾ ನೀವು? ಮಾಡ್ಕೊಳ್ಳೋ ಮೊದಲು, ಮಾಡುವ ಮೊದಲು, ಆಗುವ ಮೊದಲು. ಒಬ್ಬರು ನೋಡ್ಬೇಕು, ಏನ್ ಮನೆ ಕಟ್ಟಿಲ್ಲ ಅಂದ್ರೆ ನನ್ನ ಜೀವನ ಮುಳುಗೋಗ್ಬಿಡುತ್ತೆ ಗುರುಗಳ, ನಮ್ಮ ಅಪ್ಪನದು ಬೇಕೇ ಬೇಕು. ಹೋಗ್ರಿ, ಅಪ್ಪನ ಕತ್ತಿ ಅಂತ ಹಾಕೊಂಡು ಚುಚ್ಕೊಳ್ಳಿ. ಇಲ್ಲ, ನಿಮಗೆ 60 ವರ್ಷದಿಂದ ಇಲ್ಲದ ಭೂಮಿ ನಿಮ್ಗೆ ಈಗ ಬಂದ್ಬಿಡುತ್ತಾ? ಇವ್ರದೇ ಮನೇಲಿ ಇನ್ನೊಬ್ರು ಕುತ್ಕೊಂಡು ದರ್ಬಾರ್, ಅದ್ ಹೆಂಗ್ ಬರ್ತೀಯ ಬಾರೋ ಅಂತ. ಕೋರ್ಟ್ಗೆ ಹೋಗಲ್ಲ, ಮರ್ಯಾದೆ. ಪೊಲೀಸ್ಗೆ ಹೋಗು, ಅಯ್ಯೋ ನಾವು ಪೊಲೀಸ್ ಸ್ಟೇಷನ್ ಮೆಟ್ಲೆ ಹತ್ತಿದ್ದಿಲ್ಲ. ಒಂದ ಸಿಸ್ಟಮ್ ನಲ್ಲಿ ಇದ್ಕೊಂಡು ಈಜ್ಬಿಡು, ಬಾಯಿ ಮುಚ್ಕೊಂಡು ನಂಗೆ ಬಂದಿದ್ದು ಪಾಲಿಗೆ ಬಂದಿದ್ದು. ಇಲ್ಲ, ಎದುರಿಸು. ಕುತ್ಕೊಂಡು ಅಳುತ್ತಾ ಕಾಯಿಲೆ ತರಿಸ್ಕೊಂಡು ಮಕ್ಕಳಲ್ಲಿ ಬೆದರಿಕೆ ಮೂಡಿಸಿ, ಇನ್ನಷ್ಟು ಹಿಂಜರಿಕೆ ಮೂಡಿಸಿ, ಕುಗ್ಗಿಸಿ, ಆ ಮಗು ಕೂಡ ಸಾಯೋಕ್ ಮನ್ಸು ಮಾಡಿಬಿಟ್ಟಿದ್ದಾನೆ ಅಂದ್ರೆ, ಅಯ್ಯೋ ನನ್ನ ಮಗು 17 ವರ್ಷದ ಮಗುನಪ್ಪ ನನ್ನ ಸ್ವಾಮಿ. ಎಷ್ಟು ತಾಯಂದ್ರಿಗೆ ಮಕ್ಕಳಿಲ್ಲಪ್ಪ ರಾಮಚಂದ್ರ, ಎಷ್ಟು ತಾಯಂದ್ರಿಗೆ ಮಕ್ಕಳಿಲ್ಲಪ್ಪ. ಅದೆಷ್ಟು ತಾಯಂದ್ರು ಈ ಸುತ್ತದ ದೇವಾಲಯಗಳಿಲ್ಲ, ಸುತ್ತದ ಮರಗಳಿಲ್ಲ, ಮಾಡದ ಪೂಜೆಗಳಿಲ್ಲ. ಮೊನ್ನೆ ಒಂದು ತಂದೆ ಜೀವ ಬರ್ತಾನೆ ನೋಡಿ ಗುರುಜಿ, ನೀವು ಮಾಡಿದ ಆಶೀರ್ವಾದದ ಫಲ ಸಾಕು, ನನಗೊಂದು ಆತ್ಮತೃಪ್ತಿ. ಆ ಮಗು ಈ ಮಗು ನೋಡ್ತಿದ್ರೆ ಕಣ್ಣಲ್ಲಿ ಕಣ್ಣೀರ್ ಮಕ್ಕಳೇ, ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದೊಂದು ಸಮಯ ಬೆಂಕಿ ಆಗ್ಬಿಡ್ತಾನೆ, ಸರಿ ಬೈದ್ಬಿಡ್ತಾನೆ. ನನ್ಗೇನು, ನೀವು ಕೊಟ್ಟರು ನಾನು ಹಾಕ್ಕೊಂಡೆ ಬಿಡು ಅನ್ಬೋದು ಮಕ್ಕಳೇ. ಒಂದು ತಂದೆಯಾಗಿ, ಮಿತ್ರನಾಗಿ, ಆತ್ಮಬಂಧುವಾಗಿ, ವಿದ್ಯಾರ್ಥಿಯಾಗಿ, ಅಧ್ಯಾಪಕನಾಗಿ ಏನೋ ಇದು ಮಾಡ್ತಿದ್ದೀರಿ ಅಂತ ದಯಮಾಡಿ ನಿಮ್ಮ ಸುತ್ತಮುತ್ತ ನಿತ್ಯ ಒಂದು 10 ಜನಕ್ಕೆ ಧೈರ್ಯ ತುಂಬಿಸಿ ಮಾತಾಡಿ ಮಕ್ಕಳೇ. ಯಾರಾದರೂ ಸಾವಿನ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಮೊದಲು ಅವ್ರ ಜೊತೆಲಿ ಹೋಗಿ ಕೂತ್ಕೊಳ್ಳಿ. ನಾನು ಸತ್ತೋಗ್ಬೇಕು ಅನ್ನಿಸ್ತಿದೆ ಅಂತ ಒಬ್ಬ ಮನುಷ್ಯ ಮಾತಾಡ್ತಿದ್ದಾನೆ ಅಂದ್ರೆ, ತುಂಬಾ ಮೌನಿಯಾಗಿರ್ತಿದ್ದಾನೆ ಅಂದ್ರೆ, ದಯಮಾಡಿ ಆ ವ್ಯಕ್ತಿ ಕಡೆ ಗಮನ ಕೊಡಿ. ನಿಮ್ಮ ಮಗುವಾಗ್ಲಿ, ತಂದೆ ಆಗ್ಲಿ, ತಾಯಿ ಆಗ್ಲಿ, ದಯಮಾಡಿ ಹೇಳ್ತೇನೆ, ಅವ್ರ ಕಡೆ ಗಮನ ಕೊಡಿ. ತೀರಾ ಮೌನಕ್ಕೆ ಜಾರ್ಬಿಟ್ಟೆ, ಹೌದು ನಷ್ಟ, ವ್ಯಾಪಾರ ತಿಳ್ಕೊಳ್ಳಿ, ಕುಳಿತುಕೊಳ್ಳಿ, ಅವ್ರ ಜೊತೆಲಿ ಹೋಗಿ ಮಕ್ಕಳೇ ದಯಮಾಡಿ. ಅದಕ್ಕೆ ಒಟ್ಟು ಕುಟುಂಬಗಳಿದ್ವು ಮಕ್ಕಳೇ ಹಿಂದಿನ ಕಾಲದಲ್ಲಿ. ಇವತ್ತು ಒಟ್ಟು ಕುಟುಂಬಗಳಿಲ್ಲದ್ದೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ. ಮಾತಾಡ್ಸೋರಿಲ್ಲ. ಹಾಗೆಲ್ಲ ಒಂದು ಆಧ್ಯಾತ್ಮಿಕ ಪ್ರವಚನ, ಅಲ್ಲೊಂದು ಹರಿಕತೆ, ವೇದಗಳು, ಮಂತ್ರಗಳು, ಪೂಜೆಗಳು, ಸಭೆಗಳು, ಸಂಗೀತ ಸಮಾರಂಭಗಳು, ಇನ್ನೊಂದು ಯಾವುದೋ ಒಂದು ರೀತಿಯಲ್ಲಿ ಬೆರೆಯೋ ಥರ. ಅದಕ್ಕೆ ನೆನಪಿಟ್ಟುಕೊಳ್ಳಿ, ನನ್ನ ಹಿಂದೂ ಧರ್ಮದಷ್ಟು ದೊಡ್ಡ ಧರ್ಮ ಯಾವುದೂ ಇಲ್ಲ. ನಂಬ್ತೀರಾ? ಹಿಂದೂ ಧರ್ಮ, ಹಿಂದೂ ಧರ್ಮ, ನನ್ನ ಹಿಂದೂ ಧರ್ಮ ಯಾಕೆ ದೊಡ್ಡದು ಅಂತ ಈಗ ಹೇಳ ನಿಮಗೆ. ಕೆಲವ್ರಿಗೆ ಸಂಕಟ ಆಗ್ಬೋದು. ಮನಮುಟ್ಟಿ ಹೇಳ್ತಾನೆ, ನನ್ನ ಧರ್ಮದಲ್ಲಿ ತಿಂಗಳಿಗೆ 2 ಏಕಾದಶಿ ಬರುತ್ತೆ, ನನ್ನ ಧರ್ಮದಲ್ಲಿ ತಿಂಗಳಿಗೆ 2 ತ್ರಯೋದಶಿ ಬರುತ್ತೆ, ನನ್ನ ಧರ್ಮದಲ್ಲಿ ತಿಂಗಳಿಗೆ 2 ಅಮಾವಾಸ್ಯೆ ಹುಣ್ಣಿಮೆ ಬರುತ್ತೆ. ಹೌದು, ನನ್ನ
ಧರ್ಮದಲ್ಲಿ ತಿಂಗಳಿಗೆ 2 ಸಂಕಷ್ಟ ಬರುತ್ತೆ. ನನ್ನ ಧರ್ಮದಲ್ಲಿ ತಿಂಗಳಿಗೆ 2 ಅಷ್ಟಮಿ ಬರುತ್ತೆ. ಹೌದು, ನಿತ್ಯೋತ್ಸವ ನಾವು ಪ್ರದೋಷ ಪೂಜೆ, ಅಂಗಾರಕಾಷ್ಟಮಿ, ನರಸಿಂಹಾಷ್ಟಮಿ, ಕೃಷ್ಣಾಷ್ಟಮಿ, ಏಕಾದಶಿ, ಪ್ರದೋಷ, ಸಂಕಷ್ಟಿ ಪೂಜೆ, ಗೌರಿ ಪೂಜೆ, ಲಕ್ಷ್ಮೀ ಪೂಜೆ, ವರಲಕ್ಷ್ಮಿ ಪೂಜೆ, ಮಣ್ಣೆತ್ತಿನ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ಚಿತ್ತಾ ಪೌರ್ಣಮಿ, ಗುರು ಪೌರ್ಣಮಿ, ಎಷ್ಟು ಇಟ್ಟಿದ್ದಾರೆ ಅಂದ್ರೆ ಏನಕ್ಕೆ ಗೊತ್ತರ ಇಟ್ಟಿದ್ದಾರೆ? ನನ್ನ ಮಹರ್ಷಿಗಳಿಗೆ, ನನ್ನ ಗುರುಗಳಿಗೆ, ನನ್ನ ದೇವರ್ಷಿಗಳಿಗೆ, ತಪಸ್ವಿಗಳಿಗೆ ಗೊತ್ತಿತ್ತು ನಾವು ಮನುಷ್ಯ ಕಲಿಯುಗದಲ್ಲಿ ಈ ತರ ಗಲೀಜು ಮಾಡಿಟ್ಕೋತೇವೆ, ಗಲೀಜು ಚಿಂತನೆಯಿಂದ ಜೀವನವನ್ನು ಅರ್ಧಂಬರ್ಧ ಅಸ್ತವ್ಯಸ್ತ ಮಾಡ್ಕೋತೇವೆ. ಅದಕ್ಕೆ ಈ ರೀತಿ ಒಂದು ಪೂಜೆ, ಪ್ರವಚನ, ಸತ್ಯನಾರಾಯಣ ಪೂಜೆ ಅಂತಿಟ್ರು. ಸಂಜೆ ಕುತ್ಕೋಬೇಕು ಎಲ್ರು. ಒಂದು ಗೌರಿ, ಗಜಗೌರಿ ವ್ರತ, ಸ್ವರ್ಣ ಗೌರಿ ವ್ರತ, ವರಲಕ್ಷ್ಮಿ ವ್ರತ, ಧನಲಕ್ಷ್ಮಿ ವ್ರತ, ಅಷ್ಟಲಕ್ಷ್ಮಿ ವ್ರತ, ಗಣೇಶ ನವರಾತ್ರಿಗಳು ಅಂತಿಟ್ರು, ದೇವಿ ನವರಾತ್ರಿಗಳು ಅಂತಿಟ್ರು, ಕಾರ್ತೀಕ ಮಾಸ ಅಂತಿಟ್ರು, ಕಾರ್ತೀಕ ದಾಮೋದರ ಮಾಸ ಅಂತಿಟ್ರು, ಚಾತುರ್ಮಾಸ್ಯ ಅಂತಿಟ್ರು. ಏನು ಗೊತ್ತಾ? ಯಾವುದಾದರೂ ರೂಪದಲ್ಲಿ ನಮ್ಮನ್ನ ಈ ರೀತಿ ಕುಳ್ಳರಿಸಿ, ನಮ್ಮಲ್ಲಿರ್ತಕ್ಕಂಥ ಭೀತಿಯನ್ನ ಹೋಗಲಾಡಿಸಿ, ಅಲ್ಲೊಂದು ಒಗ್ಗಟ್ಟು, ಸಂಪ್ರದಾಯ ಅನ್ನೋ ಒಂದು ರೀತಿಯಲ್ಲಿ ವೈದಿಕ ಪೂಜೆ, ನಿಯಮ, ಹೋಮ, ಹವನ, ಯಜ್ಞ, ಯಾಗ, ಹಾಗೆ ಹೀಗೆ ಅಂತ ಹೇಳಿ ನಮ್ಮನ್ನು ಒಗ್ಗಟ್ಟಾಗಿಟ್ಟು ನಮ್ಮಲ್ಲಿರುವಂಥ ಗಲೀಜನ್ನ ತೆಗಿಲಿಕ್ಕೆ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ, ಅದೊಂದು ಸಂಪ್ರದಾಯ, ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಒಟ್ಟಾಗಿಟ್ರು. ಇದು ಮಾಡಿದ್ರೆ ತಪ್ಪು, ಹಿಂಗಿದ್ರೆ ತಪ್ಪು, ಹೀಗಿರ್ಬಾರ್ದಿತ್ತು, ಹಾಗಿರ್ಬಾರ್ದಿತ್ತು, ಹಿಂಗಿರೋಣ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ನಾನಾ ರೀತಿಯಲ್ಲಿ ನಮ್ಮನ್ನು ಯಾವುದೋ ರೂಪದಲ್ಲಿ ನಮ್ಮನ್ನ ಪ್ರತಿಯೊಂದರಲ್ಲೂ ನಮ್ಮನ್ನ ಈ ರೀತಿ ಒಂದು ಹೊಸಲ್ ದೀಪ ಇರ್ಬೋದು, ರಂಗೋಲಿ ದೀಪ ಇರ್ಬೋದು, ಕಾಲ್ಗೆಜ್ಜೆ ಹಾಕೋದ್ರಿಂದ, ಮೆಹಂದಿ ಇಡೋದ್ರಿಂದ, ಬೊಟ್ಟು ಇಡೋದ್ರಿಂದ, ಬಳೆ ಹಾಕೋದ್ರಿಂದ ಎಷ್ಟು ರಕ್ಷಿಸ್ಕೊಂಡು ಬಂದ್ರು ಗೊತ್ತರ ಮಕ್ಕಳೇ? ಪ್ರತಿ ಆಚರಣೆಯಲ್ಲೊಂದು ವೈಜ್ಞಾನಿಕ ಸಿದ್ಧಾಂತ ನಮ್ಮನ್ನು ಕಾಪಾಡ್ಲಿಕ್ಕೆ ಮಾಡಿದಂಥದ್ದು. ಇವತ್ತೆಷ್ಟು ಜನ ಮಾಡ್ತಿದ್ದೀವಿ? ಎಷ್ಟು ಜನ ನಾವು ಆ ಒಂದು ಸಂಪ್ರದಾಯ, ಸತ್ಸಂಪ್ರದಾಯ, ಒಟ್ಟು ಕುಟುಂಬ ಸೇರಿಕೊಂಡು ತಗೋ ನಾಗರ ಪಂಚಮಿ, ಅಣ್ಣನ ಕರಿ, ಅಣ್ಣನ ಮನೆಗೆ ಹೋಗು, ತಮ್ಮನ ಮನೆಗೆ ಹೋಗು, ಸೊಸೆನ್ ಕಳಿಸ್ಕೊಡು, ಆಷಾಢ ಬಂತು ಅಂದ್ರೆ ಸೊಸೆನ್ ಕಳಿಸ್ಕೊಡು. ಏನಕ್ಕೆ? ಮರಿಬಾರದು ಬಾಂಧವ್ಯಗಳು, ಪ್ರೀತಿ, ಅನುಬಂಧ, ಅತ್ತೆಗೋಸ್ಕರ, ಮಾವನಿಗೋಸ್ಕರ, ಅಣ್ಣನಿಗೋಸ್ಕರ, ಅತ್ತಿಗೆಗೋಸ್ಕರ ಒಂದು ರಾಖಿ ಹಬ್ಬ ಇರ್ಬೋದು, ಒಂದು ತೊಟ್ಟಿಲ್ ಶಾಸ್ತ್ರ ಇರ್ಬೋದು, ಒಂದು ಪುಂಸವನ ಇರ್ಬೋದು, 16 ಷೋಡಶ ಸಂಸ್ಕಾರಗಳನ್ನ ಹೇಳ್ಕೊಟ್ರು. ಒಂದು ನಾಮಕರಣಕ್ಕೆ ಕರಿ, ನಮ್ಮ ಮಗಳು ವಯಸ್ಸಿಗೆ ಬಂದಾಗ ಸೇರಿಸು, ನಮ್ಮ ಕುಲ ಬಾಂಧವರನ್ನ. ಅಲ್ಲೊಂದು ಖುಷಿ, ಸಂಭ್ರಮ. ಎಲ್ಲಿ ಸ್ತ್ರೀಯರು ಸೇರಿರ್ತಾರೋ ಅಲ್ಲೊಂದು ಆನಂದ ಅಂತ. ಪ್ರತಿ ಶುಭ ಕಾರ್ಯದಲ್ಲೂ ಒಂದು 4 ಜನ ಸ್ತ್ರೀಯರು ಬರ್ತಿದ್ದಾಗೆ ಅಲ್ಲೊಂದು ದೇವತೆಗಳು ಬಂದ್ಬಿಟ್ರು, ಮುಕ್ಕೋಟಿ ದೇವ್. ಅವ್ರು ನಗುತ್ತಾ, ಅವ್ರೊಂದು ಸೀರೆಗಳಾಗ್ತಾ, ಅವ್ರೊಂದು ಬಟ್ಟೆಗಳು ಹಾಕ್ಕೊಂಡು ಓಡಾಡ್ತಾ, ಆ ಒಂದು ಸಿಹಿ ಅಡಿಗೆಗಳು ಮಾಡ್ತಾ, ಪೂಜೆಗಳು ಮಾಡ್ತಾ, ಪ್ರಸಾದಗಳು ಮಾಡ್ತಾ, ನೈವೇದ್ಯಗಳು ಮಾಡ್ತಾ, ದೀಪಗಳು ಇಡ್ತಾ. ಅಯ್ಯೋ ಆನಂದವಪ್ಪ ನಮ್ಮ ಮನೆಗಳಲ್ಲಿ. ನಿತ್ಯೋತ್ಸವ ಇತ್ತಪ್ಪ, ಇವತ್ತಿಲ್ಲಪ್ಪ, ನಿತ್ಯೋತ್ಸವ ಇಲ್ಲಪ್ಪ. ಆಚರಣೆಗಳು ಹೊರಟೋಯ್ತು, ಸಂಪ್ರದಾಯಗಳು ನಮ್ಮ ಹಿರಿಯರ ಜೊತೆಲಿ ಹೊರಟೋಯ್ತು. ಒಂಟಿಯಾಗಿ ಬಿಟ್ಟುವಪ್ಪ, ಒಂಟಿಯಾಗ್ಬಿಟ್ವಿ. ವೀಕೆಂಡ್ ಒಂದು ಪಿಕ್ಚರು, ಒಂದು ಮೂವಿ, ಇಬ್ರು ಮುಖ ಇವ್ರು ನೋಡು, ರಾತ್ರಿ 9 ಗಂಟೆಗೆ ಬಾ, 10 ಗಂಟೆ 11 ಗಂಟೆವರೆಗೂ ಒಂದು ಮೂವಿ ನೋಡು, ಮಲ್ಕೋ, ಬೆಳಿಗ್ಗೆ ಎದ್ದೋಳು. ಎಲ್ಲಪ್ಪ ಪೂಜೆಗಳು, ಎಲ್ಲಪ್ಪ ದೀಪಗಳು, ಎಲ್ಲಪ್ಪ ಒಗ್ಗಟ್ಟುಗಳು, ಎಲ್ಲಪ್ಪ ಮನೆ ತುಂಬ ಮಕ್ಕಳಿರ್ಬೇಕು ಅಂತಿದ್ರಪ್ಪ. ಎಲ್ಲಿದೆಪ್ಪ ಇವತ್ತು? ಆ ಮಕ್ಕಳ ಮುಖ ನೋಡಾದ್ರು. ಒಂದು ಮಗ ಇದ್ದಿದ್ದಕ್ಕೆ ತಾನೆ 4 ಮಕ್ಳು ಇದ್ದಿದ್ರೆ ಮಾಡ್ತಿದ್ದ ನೀನು? ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ. ದುಡಿತಿದ್ದೆ, ಹೊರಗಡೆ ಹೋಗ್ತಿದ್ದೆ, ಇನ್ನೊಂದು ಮಾಡ್ತಿದ್ದೆ, ಗಂಡ ತಾನೆ ಹೋಗ್ಲಿ ಬಿಡು, ಏನೋ ಕಾಯಿಲೆ ಬಂದ ಹೋದ, ಇನ್ನೊಂದು ಆಯ್ತು ಬಿಡಿ. ಇಲ್ಲ, ಹೆಂಡತಿ ಊರ್ಲು 4 ಮಕ್ಳಿದ್ರು, ಅಯ್ಯೋ ಸೌತಿ ತಾಯಿ ಬಂದ್ಬಿಟ್ರೆ ನನ್ನ ಮಕ್ಳಿಗೆ ಯಾರು ದಿಕ್ಕು ಅಂತ ತಂದೆ ನಿಂತ್ಕೋತಿದ್ದ. ಅಜ್ಜ, ಅಜ್ಜಿ, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ ಯಾರಾದ್ರೂ ಕೇಳೋರು, ನೋಡೋರು ಮಾತ್ರ, ಯಾಕೆ ನಾವಿಲ್ವೇನೆ ಬಂದ್ರೆ ಅಂತ ಎಲ್ಲರೂ ಸೇರಿ ಒಂದೊಂದು ಪಾವು ಹಿಂಗ ಅಕ್ಕಿ ತಿನ್ನೆ ಬಾರೆ, ಜೊತೆಲಿ ಮಾತು. ಇಲ್ಲವಪ್ಪ. ಇವತ್ತಾಗಿರೋ ಬಹುದೊಡ್ಡ ಅನಾನುಕೂಲ, ಈ ತರದ ಆತ್ಮಹತ್ಯೆಗೆ ಕಾರಣ ಏನು ಗೊತ್ತಾ? ನಾವು ಒಕ್ಕೂಟ ವ್ಯವಸ್ಥೆಯನ್ನು ಬಿಟ್ಬಿಟ್ಟಿರೋದು.
ಒಕ್ಕೂಟ ವ್ಯವಸ್ಥೆಯನ್ನು ಬಿಟ್ಬಿಟ್ಟಿರೋದು. ನಮ್ಮಲ್ಲಿ ಅಂಥದ್ದೊಂದು ತುಂಬಿಸ್ಕೊಬಿಟ್ಟಿದೆ. ನಾವು ಒಟ್ಟು ಕುಟುಂಬನೇ ಬಿಟ್ಬಿಟ್ಟಿದ್ದೇವೆ ನೋಡಿ. ಅಂತ ವಾಜಪೇಯಿ ಒಮ್ಮೆ ಹೇಳ್ತಾರಂತೆ, ನೋಡಪ್ಪ ಜನರಲ್ ಮುಷರಫ್ ಹೇಳ್ತಾನೆ ಬಿಲ್ ಕ್ಲಿಂಟನ್ ಫೋನ್ ಮಾಡಿಬಿಟ್ಟು ಅವನ ಹತ್ರ ಪರಮಾಣು ಬಾಂಬ್ ಇದೆ ಅಂತ ಹಾಕ್ಬಿಡ್ತಾನಂತೆ ಅಂತ. ಅವ್ರು ಒಂದು ಮಾತು ಹೇಳ್ತಾರೆ, ಪರವಾಗಿಲ್ಲ, ಕಲ್ಕ ಸೂರಜ್ನೇ ದೇಖೀಗ, ನಾಳಿನ ಸೂರ್ಯ ನೋಡಲ್ಲ. ಒಕ್ಕೂಟ ವ್ಯವಸ್ಥೆ ನಮ್ದು ಏನ್ ಕಾಲ್ ಭಾಗ ನಮ್ದು ಹೋಗ್ಬೋದು ನಮ್ಮ ದೇಶದ್ದು. ನಾಳೆ ಅವ್ರ ದೇಶ ಅನ್ನೋದೇ ಇರಲ್ಲ, ಸೂರ್ಯೋದಯನೇ ನೋಡಲ್ಲ. ಅವ್ನ್ ಬಾಂಬ್ ಹಾಕಿದ್ರೆ ಕಾಲ್ ಭಾಗ ನಮ್ ದೇಶದ್ದು ಹೋಗುತ್ತೆ. ಒಕ್ಕೂಟ ವ್ಯವಸ್ಥೆಯ ಶಕ್ತಿ ಅಧಿಕಾರ ಅಂತ ನಾಯಕರುಗಳಿದ್ರು. ಇವತ್ತು ನಮ್ಮಲ್ಲಿ ಬೆಂಕಿ ಹಚ್ಚೋರಾಗ್ಬಿಟ್ಟಿದ್ದಾರೆ. ಈ ಪ್ರಚೋದನೆ, ಇನ್ನೊಂದು ಆ ಸಾಲ ಈ ಸಾಲ, ಆ ಭಯ ಈ ಭಯ, ಇನ್ನೊಂದು ಏನೂ ಆಗಿಲ್ಲ ನೋಡಿ. ಬೇಜಾರು ಮಾಡ್ಕೋಬೇಡಿ. ನಿಮ್ ಪಾದಕ್ಕೆ ಮುಟ್ಟಿ ಹೇಳ ಒಂದು ಮಾತು ಹೇಳಬಾರ್ದು. ಬೆಳಿಗ್ಗೆ ಆಧ್ಯಾತ್ಮಿಕ ಪ್ರವಚನದಲ್ಲಿ ಆ ತಾಯಂದ್ರು ಮಹಾ ಎತ್ತರ ನಿತ್ಯ ಸುಮಂಗಲಿಯರು ಅಂತ ಕರೆಯಲ್ಪಡತಕ್ಕಂಥ ಆ ತಾಯಂದ್ರು ವ್ಯಭಿಚಾರ ಮಾಡಿದ್ರು ಕೂಡ ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡಲ್ಲ ಮಕ್ಕಳೇ. ತಮ್ಮ ದೇಹ ಮಾರ್ಕೊಳ್ಳೋಂಥ ತಾಯಂದ್ರು ದೇಹ ಹಂಚ್ಕೊಂಡು ದೇಹ ಸುಖ ಕೊಟ್ಟು ನಮ್ ಜೊತೆ ಮಲಗಿ ಎಂತ ಗುರುವಾದ್ರು ದೊರೆ ಆದ್ರು ತಿಲೋತ್ತಮೆ ರಂಬೆ ಊರ್ವಶಿ ಮೇನಕೆ ಯಾರಿಗ್ ಬಂದಿದ್ದು? ಇಂಥ ಋಷಿಗಳಿಗೆ ಮಹರ್ಷಿಗಳಿಗೆ ತಪಸ್ಸನ್ನ ಭಂಗ ಮಾಡ್ಲಿಕ್ಕೆ. ಯಾರ ಮನಸ್ಸು ಭಂಗ ಆಗಲ್ಲ ಅನ್ಕೋಬೇಡಿ. ಅಂತ ತಾಯಂದ್ರೆ ಕ್ಷಣವೂ ಕೂಡ ಆತ್ಮಹತ್ಯೆಯ ಬಗ್ಗೆ ಆಲೋಚನೆ ಮಾಡಲ್ಲ. ಯೋಚನೆ ಮಾಡಿ ನೋಡಿ. ಅಂತ ತಾಯಂದಿರೇ ಆತ್ಮಹತ್ಯೆ ಆಲೋಚನೆ ಮಾಡಿಲ್ಲ. ತಮ್ಮ ದೇಹ ಮಾರ್ಕೊಂಡು ನಮಗೋಸ್ಕರ ನಿಂತಿರ್ತಕ್ಕಂಥ ನಿತ್ಯ ಸುಮಂಗಲಿ ತಾಯಿ. ಹೌದು, ಎಲ್ಲ ಮುಕ್ಕೋಟಿ ದೇವತೆಗಳು ಅವರ ಹೃದಯದಲ್ಲಿದೆಪ್ಪ. ಅವ್ರ ಪಾದಕ್ಕೆ ನಮಸ್ಕಾರ ಹಾಕ್ಬೇಕಪ್ಪ. ಎಂಥ ಹಸ್ವೇನ್ ಬೇಕಾದ್ರೂ ತಡಿಬೋದಪ್ಪ. ದೇಹದ ಹಸ್ವೆ ತಡಿಲಿಕ್ಕಾಗಲ್ಲ ಮಕ್ಕಳೇ. ನಾನಾದರೂ ಯಾರಾದರೂ ಇದು ಪರಮ ಸತ್ಯ. ನಿಮ್ಮ ಹತ್ರ ಯಾಕೆ ಮುಚ್ಚಿಡೋದು? ನಾನು ಮನುಷ್ಯನೇ. ಅಂತ ತಾಯಿಯೇ ಆತ್ಮಹತ್ಯೆ ಆಲೋಚನೆ ಮಾಡಿಲ್ಲ ಮಕ್ಕಳೇ. ತಮ್ಮ ದೇಹ ಮಾರ್ಕೊಂಡು ಮಕ್ಕಳನ್ನು, ಮನೆಯನ್ನು, ಕುಟುಂಬವನ್ನು ಪೋಷಿಸ್ತಿರ್ತಕ್ಕಂಥ ಮಕ್ಕಳು ಇದಾರಪ್ಪ, ಚೆನ್ನಾಗಿದ್ದಾರಪ್ಪ, ಬದುಕಟ್ಟಿದಾರಪ್ಪ. ನಿಮಗೇನಪ್ಪ ಬಂದಿದೆ ಇಂಥ ಆಲೋಚನೆ? ದಯಮಾಡಿ ಅಂಥದ್ದೊಂದು ಆಲೋಚನೆ ಯಾರಿಗಾದ್ರೂ ಬರ್ತಿದ್ರೆ ದಯಮಾಡಿ ತಡೀರಿ. ಮಾತಾಡಿ ಅವ್ರ ಜೊತೆ ಕೂತ್ಕೊಂಡು, ನಾನು ಇದ್ದೀನಿ ಬಾರಿ, ನಮ್ಮ ಮನೆಗೆ ಬಾರಿ, ನಮ್ಮ ಮನೇಲಿ ಒಂದು 5 ದಿನ ಇರಿ, ಒಂದು 10 ದಿನ. ಆ ಸಮಯ ಬಹುದೊಡ್ಡ ಯಾರ ಬಯಲ್ಲ ಆದ್ರೂ ತುಂಬಾ ಡಿಪ್ರೆಷನ್ ಮಾತುಗಳು, ಸಾವಿನ ಮಾತುಗಳು, ಬಿಟ್ಟೋಗೋ ಮಾತುಗಳು ಗಮನಿಸ್ತಾ ಇರಿ ಮಕ್ಕಳೇ. ಇನ್ನು ಜಾಸ್ತಿ, ಇನ್ನು ಆತ್ಮಹತ್ಯೆ ಜಾಸ್ತಿಯೇ. ಜಾಗ್ರತೆ ಮಕ್ಕಳೇ. ಯಾರ ಮನೆ ಮಗು ಅನಾಥ ಆದ್ರೂ ನಮ್ಮ ಮನೆ ಮಗುನೇ ಅಲ್ವಾ ಮಕ್ಕಳೇ. ನಮಗೇನು ಅಂತ ಹಂಗೆ ಇರಬಾರ್ದು ಮಕ್ಕಳೇ. ನನ್ಗೇನ್ ಬಿಡಿ, ಏನೋ ಒಂದು 10 ನಿಮಿಷದ ಜ್ಯೋತಿಷಂಗೆ ಹೊಟ್ಟೆ ಎದ್ದೋಗಿ ನನ್ನ ಜೇಬು ಕುರುಡು ಕಾಂಚನ ತುಂಬಿಸ್ಕೊಂಡು ನಾನು ಚೆನ್ನಾಗಿದ್ರೆ ನನ್ಗೇನ್, ಊರ್ ಮೇಲೆ ಊರ್ ಬಿದ್ರೆ ನನ್ಗೇನ್ ಮಕ್ಕಳೇ? ಮೋಸ ಅಲ್ವಾ ಮಕ್ಕಳೇ? ನಿಮ್ಮ ತೃಪ್ತಿಯಿಂದಲೇ ಅಲ್ವಾ ನಾನು ಬದುಕ್ತಿರೋದು ಮಕ್ಕಳೇ. ಮಹಾಪಾಪ ಆಗ್ಬಿಡುತ್ತೆ ಮಕ್ಕಳೇ. ನೋಡ್ಕೊಂಡು ಕಣ್ಣು ಮುಚ್ಕೊಂಡು ನಾನು ಕುಳಿತುಕೊಳ್ಳೋದು, ಇದಕ್ಕಿಂತ ಪಾಪ ನಮಗಿನ್ನೇನು ಇಲ್ಲ ಮಕ್ಕಳೇ. ಇದಕ್ಕಿಂತ ನೋವು ನಮಗಿನ್ನೇನು ಇಲ್ಲ ಮಕ್ಕಳೇ. ನಾನು ನನ್ನನ್ನೇ ಮೋಸ ಮಾಡ್ಕೊಂಡಾಗೆ ಮಕ್ಕಳೇ. ಮಹಾ ಮೋಸ ಮಕ್ಕಳೇ ಇದು. ಹೌದು, ನಾನು ಸತ್ಯವೇ, ನನ್ನ ಮನೆಗೆ ನನ್ನ ಮೋಸವೇ. ಆದ್ರೆ ನಿಮಗಾದ್ರೂ ನ್ಯಾಯಕ್ಕೂ ಧರ್ಮಕ್ಕೆ ಇರಬಾರ್ದು ಮಕ್ಕಳೇ. ತುಂಬಾ ತಪ್ಪು ಮಕ್ಕಳೇ ನಾನು ಮಾಡ್ತಿರೋದು. ನಿಮ್ಮನ್ನು ತಿದ್ದಲೇಬೇಕು ಮಕ್ಕಳೇ. ನಿಮ್ಗೊಂದು ಧೈರ್ಯ ಹೇಳಲೇಬೇಕು. ಎಷ್ಟೋ ಜನಕ್ಕೆ ಮೆಚ್ಚುಗೆ ಆಗಲ್ಲ, ನಾನು ಒಪ್ತೇನೆ, ಪರವಾಗಿಲ್ಲ. ಆದ್ರೂ ಮೆಚ್ಚುಗೆ ಆಗಿರೋರಾದ್ರೂ ಇಂಥ ಸಂಚಿಕೆಗಳನ್ನ ಸ್ವಲ್ಪ ಶೇರ್ ಮಾಡಿ ಮಕ್ಕಳೇ. ಯಾರ ಮಕ್ಕಳಾದ್ರೂ ನಮ್ಮ ಮಕ್ಕಳೇ. ಯಾರಮ್ಮನ ಮನೆ ಯಾರು ಹೊಕ್ಕು, ಅಯ್ಯೋ ನಾನು ಹೇಳೋಕ್ಕಾಗ್ತಿಲ್ಲ ಮಕ್ಕಳೇ. ದಯಮಾಡಿ ಕ್ಷಮಿಸಿ. ಕೆಲವ್ರಿಗೆ ನೋವಾಗಿರುತ್ತೆ, ಘಾಸಿ ಆಗಿರುತ್ತೆ. ತಾಯಂದ್ರ, ಅಣ್ಣಂದ್ರ ಇಂಥ ತಪ್ಪನ ಆಲೋಚನೆ ಮಾಡಬೇಡಿ. ಬರುತ್ತೆ, ಎದ್ದೋಗ್ಬಿಡಿ ಆ ಜಾಗದಿಂದ. ಹೋಗಲ್ಲೋ ಅಂತ ಸಂದರ್ಭದಲ್ಲಿ ಈ ಮಹಾಮೂರ್ಖರು ಮಾಡಿದಾರಲ್ಲ ಇಂಥ ಗೋಟಾಲಗಳು, ಇವರನ್ನ ನೆನೆಸ್ಕೊಳ್ಳಿ. ಜೈಲಿಗೆ ಹೋಗಿರೋ ಅರವಿಂದ್ ಕೇಜ್ರಿವಾಲ್ನ ನೆನೆಸ್ಕೊಳ್ಳಿ, ಕವಿತಾ ಚಂದ್ರಶೇಖರ್ನ ನೆನೆಸ್ಕೊಳ್ಳಿ, ದಾವೂದ್ ಇಬ್ರಾಹಿಂನ ನೆನೆಸ್ಕೊಳ್ಳಿ. ತುಂಬಾ ದೊಡ್ಡವರು ಒಳಗಡೆ ಕೂತು ಬಂದಿದ್ದಾರೆ ಮಕ್ಕಳೇ. ಒಳ್ಳೆಯವರು ಕೂತು ಬಂದಿದ್ದಾರೆ, ಅದು ಬೇರೆ. ಕೆಲವರು ಎಡವಟ್ಟು ಮಾಡಿ ಹೋಗಿ ಬಂದಿದ್ದಾರೆ, ಅಂಥವ್ರು ನೆನೆಸ್ಕೊಳ್ಳಿ. ನಂಬಿಯಾರ್ ಬಹುದೊಡ್ಡ ಸೈಂಟಿಸ್ಟ್, ಇಸ್ರೋ ಸೈಂಟಿಸ್ಟು. ಅವನ್ನ ಜೈಲ್ಗೆ ಹಾಕ್ಬಿಟ್ಟಿದ್ರು. ಬೇರೆಯವರಾಗಿದ್ರೆ ಸತ್ತೋಗ್ಬೇಕಿತ್ತು. CBI ಬಂದಿತ್ತು. ಸುಳ್ಳು ಕೇಸಿನ ಮೇಲೆ ಫೈಟ್ ಮಾಡಿ ಇತ್ತೀಚೆಗೆ ಅವ್ರ ಮೇಲೆ ಒಂದು ಮೂವಿನೇ ಬಂದಿದೆ. ಹೌದು,
ಬೇರೆಯವರಾಗಿದ್ರೆ ಅಂತ ಹೆಸರು, ಅಂತ ಗತ್ತು, ಅಂತ ತೂಕ. ಆ ಪುಣ್ಯಾತ್ಮ ಏನ್ ಹೇಳ್ತಾರೆ ಗೊತ್ತಾ? ಆತ್ಮಹತ್ಯೆನೂ ಇಲ್ಲ, ಹತ್ಯೆನೂ ಅಲ್ಲ. ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾನೇನ್ ಬಯಸ್ತಿಲ್ಲ. ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಿದೆ ಅನ್ನೋದಾದ್ರೆ ಅಷ್ಟು ಸಾಕು, ಕ್ಷಮಿಸ್ಬಿಡಿ ಅಂತಾರೆ. ನೋಡಿ, ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಕೂಡ ಹೇಳಲ್ಲ. ಆ ಇಸ್ರೋ ಮಾಜಿ ಮಹಾ ಸೈಂಟಿಸ್ಟ್ ಇವತ್ತಿದ್ರೆ ಅವ್ರಿಗೆ ಭಾರತ ರತ್ನ ಮಕ್ಕಳೇ. ಇಸ್ ನಾಟ್ ಎ ಕಾಮನ್ ಮ್ಯಾನ್, ಸಿಂಪಲ್ ಮ್ಯಾನ್. ಆ ಎತ್ತರ ಅಂಥದೊಂದು ವಿದ್ವತ್ತು ಜ್ಞಾನ ಅವ್ರ ಮೇಲೆ ಸುಳ್ಳು ಅಪವಾದ ಹಾಕ್ಬಿಟ್ಟು ಬೇಹುಗಾರಿಕೆ ಅಪವಾದದ ಮೇಲೆ ಮಾಡ್ತಾರೆ ಮಕ್ಕಳೇ. ನನ್ನ ಮಾತು ಕೇಳಿ ಮಕ್ಕಳೇ, ನನ್ನ ಮಾತು ಕೇಳಿ ಮಕ್ಕಳೇ, ದಯಮಾಡಿ ಯಾರಾದ್ರೂ ಇಂಥದ್ದು ಸಾವು ಬಿಟ್ಟು ಹೋಗ್ತೀನಿ. ನೋಡಿ, ಆ ಮಗು ಮಾತಾಡಿತ್ತಂತೆ, ನನಗೆ ಸಾಯ್ಬೇಕನ್ಸಿದೆ ಆ ಸಂದರ್ಭಕ್ಕೆ ಯಾರಾದರೂ. ನೋಡಿ, ಹಿಂದೆಲ್ಲ ಸೈಕಾಲಜಿಸ್ಟ್ಗಳಿರ್ಲಿಲ್ಲ. ಅಲ್ಲೊಂದು ವೇದಾಂತ, ಧರ್ಮರಾಯರು, ದ್ರೌಪದಿ, ಸೀತಮ್ಮ ಸಾಯ್ಲಿಲ್ಲ ರೀ. ನನ್ನ ರಾಮ ಬರಲ್ಲ ಅಂತ ಅವ್ನು ಪದೇ ಬಂದು ಕಾಮರೂಪದಿಂದ ಬೇರೆ ಬೇರೆ ನಾಟಕ ಆಡಿದಾಗ ಬರಲ್ವೇನೋ, ಸತ್ಯ ಹೋದ್ನೇನೋ, ನನ್ನ ಮೇಲೆ ಪ್ರೀತಿನೇ ಇಲ್ವೇನೋ ಅಂತ ಅನುಮಾನಗಳನ್ನ ಸೃಷ್ಟಿಸಿದಾಗ ಪ್ರಭಾವ ಆಕೆ ಸಾಯೋ ಮಟ್ಟಕ್ಕೆ ಪ್ರಯತ್ನ. ಆಗ ಹನುಮ, ಭಗವತಿ ಗೊತ್ತಿದೆ, ಪ್ರಕೃತಿ ಮಾತೆ ಗೊತ್ತಿದೆ, ರಾವಣ ಸಂಹಾರ ಆಗಬೇಕು, ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಸ್ವಾತಿ ನಕ್ಷತ್ರ ಮಕ್ಕಳೇ, ನಾಳೆ ಹೇಳ್ತೇನೆ. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು ಅದೃಷ್ಟವಂತರ, ದುರಾದೃಷ್ಟವಂತರ. ಎಷ್ಟು ಜನ ಸ್ವಾತಿ ನಕ್ಷತ್ರದವ್ರು ಕಮೆಂಟ್ ಆಗ್ತಾರೆ, ಇವತ್ತು ಗುರುಗಳೇ ಹೇಳಿ ಅಂತ ಕಾಯ್ತಿರ್ತಾನೆ. ಹಾಗೆ ನನ್ನ ಇವತ್ತಿನ ಈ ಒಂದು ಮೊದಲ ಸಂಚಿಕೆಯ ಮಾತುಗಳು ಎಷ್ಟು ಜನಕ್ಕೆ ಇಷ್ಟ ಆಗಿದೆ. ಇಷ್ಟದ ಕತೆ ಅಲ್ಲ ಮಕ್ಕಳೇ, ಶೇರ್ ಮಾಡಿ ಅಂತಿದ್ದೇನೆ. ಎಲ್ಲೋ ಒಬ್ಬರನ್ನು ಉಳಿಸ್ಬಿಟ್ರೆ ಮಕ್ಕಳೇ, ನನ್ನ ಒಂದು ಈ ಬೆಳಗಿನ ಕಾರ್ಯಕ್ರಮಕ್ಕೆ ಅದೊಂದು ಆತ್ಮತೃಪ್ತಿ ಮಕ್ಕಳೇ. ಸಾಕು ನಮಗೂ ಕೂಡ ಇದೆಲ್ಲ ನೋಡ್ತಾ ಸಾಕು ಅನ್ಸುತ್ತೆ. ನಾನು ತಪ್ಪಾದ ಜಾಗದಲ್ಲಿದ್ದೇನೆ, ಇದು ನನ್ನದಲ್ಲ, ಇಂಥವರಲ್ಲ, ಇಂಥ ವ್ಯಕ್ತಿಗಳು ಆಗೋಲ್ಲ ಮಕ್ಕಳೇ. ನನಗೊಂದು ಧರ್ಮ ಸಂಕಟ ದೇವ್ರು ಕಟ್ಟಿಟ್ಬಿಟ್ಟಿದ್ದಾನೆ. ಇಲ್ಲ ಅಂದ್ರೆ ಈ ರವಿಶಂಕರ್ ಯಾವತ್ತು ಈಗ ಎತ್ತಾಕಿ ಹೊರಟೋಗ್ತಿದ್ದ. ಇದು ನಿಮ್ಮ ಪಾದದಾಣೆಗೂ ಸತ್ಯ. ಯಾವುದೋ ಒಂದು ಧರ್ಮದ ಗಂಟು, ಇನ್ನೇನಲ್ಲ, ನನ್ನ ಧರ್ಮ ಪತ್ನಿ ಅಷ್ಟೇ. ಎಲ್ಲಿಂದಲೋ ಬಂದಿರೋ ಪೆದ್ದು ಅದು, ದದ್ದು ಅದು ನನ್ನ ಕರ್ಮ. ಅವಳಿರೋವರೆಗೂ ಇರಬೇಕು. ಇಲ್ಲ ಅಂದಿದ್ರೆ ನಿಮಗೂ ಇಲ್ಲ, ಯಾರಿಗೂ ಇಲ್ಲ. ನಾನು ಪರಮ ಸತ್ಯ. ನನಗೇನಕ್ಕೆ ಬೇಕಿತ್ತು ಜೋಳಿಗೆ ದಾಸೆ, ಇದ್ಯಾವುದೋ ಬೇಕು, ಇನ್ನೊಂದೇನೋ ಬೇಕು, ಇನ್ಯಾವುದೋ ಬೇಕು. ಕಟಾಕ್ಬಿಟ್ಟಿದೆ ಅಲ್ವಾ. ಅವಳು ಇನ್ನೊಂದು ಮಕ್ಕಳಿಗೆ ಇದು ಮಾಡೋಣ, ತಂಗಿ ಮಗುಗೆ ಹಿಂಗಿದೆಯಲ್ಲ, ಅಕ್ಕನ ಮಗುಗೆ ಹಿಂಗಿದೆಯಲ್ಲ, ಈ ಅಕ್ಕನ ಮಗುಗೆ ಹಿಂಗಿದೆಯಲ್ಲ, ಅವ್ರಿಗೊಂದು ಮನೆ ಮಾಡೋಣವಾ, ಇವ್ರಿಗೊಂದು ಮದುವೆ ಮಾಡಿಸೋಣವಾ, ಅವ್ರಿಗೊಂದೇನಾದ್ರೂ ಒಂದು ಓದಿಸೋಣವಾ. ಹಿಂಗೆ ಆಸೆಗಳ ಚಿಗುರು ಹಿಂಗೆ ಒಂದೊಂದೇ ಗಿಡ ನೆಡ್ತಾ ನನ್ನನ್ನು ಕಟ್ಟಾಕಿಟ್ಬಿಟ್ಟಿದ್ದಾಳೆ. ಅಮ್ಮ ಇರೋರ್ಗೆ ಅಮ್ಮ 4 ಗಿಡ ನೆಡ್ತು, ಇವಳು 40 ಗಿಡ ಕಟ್ಟಿಟ್ಟಿದ್ದಾಳೆ. ಏನ್ ಮಾಡೋದು? ಇಲ್ಲ ಅಂದ ಕ್ಷಣ ಇದಿಲ್ಲ. ಅವನಿಗೂ ಗೊತ್ತಿದ್ದೇನೋ. ನನಗಂತೂ ಇಷ್ಟ ಇಲ್ಲ ಮಕ್ಕಳೇ. ಎಲ್ಲೋ ಕಾಡಲ್ಲಿ ಮನೆ ಮಾಡ್ಕೋಬೇಕು ಅಂತ ಆಸೆ. ಇದು ಆಗಲ್ಲ. ಈ ಮೋಸ, ಈ ದಗ, ಈ ಮಾತುಗಳು, ಈ ಕೇಳೋದು ನೋಡ್ಲೇಬೇಕು. ನಿಮ್ಮನ್ನ ನಾನು ಪ್ರಜ್ಞೆ ತುಂಬಿಸ್ಬೇಕು ಅಂದ್ರೆ ಇದೆಲ್ಲ ತಿಳ್ಕೊಂಡಿರ್ಲೇಬೇಕು. ನಿಮಗೆ ಅದನ್ನ ನಾನು ಪುರಾಣ ಕಥೆಗಳನ್ನು ಅಧ್ಯಯನ ಮಾಡಿ ಇದಕ್ಕೂ ಅದಕ್ಕೂ ತಾಳೆ ಹಾಕಿ ತಗೊಬಂದು ಇಂಥ ಕೀಚಕರ ನಡುವೆ ದ್ರೌಪದಿ ಬದುಕ್ಬಿಟ್ಲು, ನೀವ್ಯಾಕೆ ಬದುಕಬಾರ್ದು? ಬದುಕಬೇಕು ಮಕ್ಕಳೇ. ಅದಕ್ಕೆ ಶೇರ್ ಮಾಡಿ ಅಂತಿದ್ದಾನೆ ಅಷ್ಟೇ. ಯಾರೋ ಒಂದು 4 ಜನ ಎಲ್ಲೋ ಒಂದು ಉಸಿರಾಡ್ಬಿಟ್ರೆ, ಎಲ್ಲೋ ಒಂದು ಸಮಾಧಾನದಿಂದ ಬದುಕ್ಬಿಟ್ರೆ, ಎಲ್ಲೋ ಒಂದು ಮೊನ್ನೆ ಒಂದು ಮಗು ಹೇಳುತ್ತೆ, ಆತ್ಮಹತ್ಯೆವರೆಗೂ ಹೋಗಿದ್ದೆ ಗುರುಗಳು ಎಷ್ಟೋ ಬಾರಿ. ನಿಮ್ಮ ಮಾತುಗಳು ನನ್ನನ್ನು ಒಡೆದು ಎಬ್ಬರಿಸಿ ನಿಲ್ಸಿಟ್ಟಿದೆ, ಬದುಕಿದ್ದೇನೆ. ಒಂದು ಸಿಸ್ಟಮ್ ಜೊತೆ ಈಜು ಇಲ್ಲ, ಎದ್ದು ಬಂದ್ಬಿಡು ಅಂತ ಬಂದ್ಬಿಟ್ಟಿದ್ದೀನಿ ಗುರುಗಳೇ, ಹೊರಗಡೆ ಇದ್ದೀನಿ ಗುರುಗಳೇ.
ಸಮಾಧಾನ ಆಯ್ತು. ಅಲ್ಲೇ ಇದ್ದಿದ್ರೆ ಸತ್ತೋಗ್ಬಿಡ್ತಿದ್ದ ಗುರುಗಳೇ, ಇಲ್ಲ ಸಾಯಿಸ್ಬಿಡ್ತಿದ್ದ ಗುರುಗಳೇ. ಸಾಕು, ತುಂಬಾ ತೃಪ್ತಿ ಆಗ್ಬಿಡ್ತು. ಹೋಗೋ ತಾಯಿ ಅಂದೆ, ಇದಕ್ಕಿಂತ ಆನಂದ ಇನ್ನೇನು ಬೇಕಿಲ್ಲ. ಬಿಟ್ಬಿಡಿ ಮಕ್ಕಳೇ, ಎಷ್ಟು ತಿಡ್ಕೋತೀರಿ ಹಗ್ಗನ? ಬಿಟ್ಟುಬಿಡಿ. ಆಗುತ್ತಾ ಇಟ್ಕೊಳ್ಳಿ, ಆಗೋವರೆಗೂ ಬಿಟ್ಟು ಬಿಡಿ. ಜೀವ ಬಿಡ್ಬೇಡಿ. ಅಯ್ಯ, ತುಂಬಾ ಕಷ್ಟ ಜೀವ ಬಿಡೋದು, ಮಹಾಪಾಪ. ಅವನ ಕರೆದಾಗ ಹೋಗೋಣ. ಇಂಥ ಕೆಲಸ ಹತ್ಯೆ, ಆತ್ಮಹತ್ಯೆ ಬೇಡ ಮಕ್ಕಳೇ, ಬೇಡ ಮಕ್ಕಳೇ. ಮೇಷರಾಶಿ, ಸ್ವಾತಿಯೇ ಗಲಿಬಿಲಿಯೇ ನೋಡ್ಕೊಂಡು, ರಾಹು ನಕ್ಷತ್ರ, ರಾಹು 12ನೇ ಮನೆ, ನಾನಾ ವಿಕಾರಗಳು ನಮ್ಮ ಆಕಾರವನ್ನ ಕೆಡಿಸ್ತವೆ. ನಮ್ಗೊಂದು ಆಕಾರ ಇದೆ, ವಿಕಾರ ಏನ್ ಗೊತ್ತ? ತಿನ್ನೋದು, ತಗೊಳ್ಳೋ ವಿಚಾರಗಳು, ದುಷ್ಟ ವಿಚಾರಗಳು, ದುರ್ಬುದ್ಧಿಗಳು, ದುರುದ್ದೇಶಗಳು, ದುರಾಲೋಚನೆಗಳು. ಬೇಗ ದುಡ್ಡು ಮಾಡಬೇಕು, ಬೇಗ ಮನೆ ಕಟ್ಟಬೇಕು, ಬೇಗ ಕಾರ್ ತಗೋಬೇಕು. ದಿಸ್ ವಿಲ್ ಆಡ್ಸ್ ಆನ್. ದಿಸ್ ವಿಲ್ ಆಡ್ಸ್ ಆನ್. ಬೇಡ, ಇರೋದ್ರಲ್ಲಿ ತೃಪ್ತಿ ಅಂತ ಹೋಗಿ ಇವತ್ತು ನೆಮ್ಮದಿ. ವೃಷಭ, ವಿಜಯಂ ಚೆನ್ನಾಗಿದೆ. ರಾಹು 11ನೇ ಮನೆ, ಶನಿ ಸಾರ, ಬ್ಯೂಟಿಫುಲ್, ಅದ್ಭುತ. ಅಂದುಕೊಂಡಂತ ಕೆಲಸ, ಕಾರ್ಯ, ವ್ಯವಸ್ಥೆ ನಡೀತಕ್ಕಂಥದ್ದು. ಲೀಗಲ್ ಸಿಸ್ಟಮ್ ಇರ್ಬೋದು, ಎಕ್ಸ್ಪೋರ್ಟ್, ಇಂಪೋರ್ಟ್, ಪೊಲೀಸು, ಕಂಡಿಡಿದು, ರಿಸರ್ಚು, ಸೈಂಟಿಸ್ಟು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಿಥುನ ರಾಶಿ, ಎಲ್ಲ ಇದ್ದು ಏನೋ ಭಾರ ಇದೆ. ಭಾರ ಏನ್ ಮಾಡೋದು? ಯಾಕೆ ಜಾಸ್ತಿ ತಗೊಂಡ್ರಪ್ಪ? ಇರುವುದ್ರಲ್ಲಿ ತೃಪ್ತಿ ಪಡೋಣ ಅನ್ನೋದಿಲ್ಲ. ಮಗದಷ್ಟು ಬೇಕು, ಮತ್ತಷ್ಟು ಬೇಕು, ಇನ್ನೊಂದಷ್ಟು ಬೇಕು. ನಾವು ಸುಮ್ಮನಿರೋಲ್ಲ ನೋಡಿ. ಇವಾಗ ನಾನು ಕಟಾಕೋಬಿಟ್ಟಿದ್ದೀನಲ್ವಾ, ಹಾಗೆ ಬೇಡವಾಗಿತ್ತು. ಇದೇನೋ ನಮ್ಮ ಕಂಟ್ರೋಲಲ್ಲ ಮಕ್ಕಳೇ. ಅವಾಗ ಒಪ್ಕೊಂಡು ಬಾಯಿ ಮುಚ್ಕೊಂಡು ಸಿಸ್ಟಮ್ನಲ್ಲಿ ಈಜ್ಬೇಕು. ನೀನು ಈಜಿಸೋಷ್ಟು ಈಜಿಸೋ ರಾಮ ಅಂತ, ನೀನು ಈಜಿಸುವಷ್ಟು ಈಜಿಸೋ ರಾಮ ಅಂತ ಹೇಳ್ಬಿಟ್ಟಿದ್ದೇನೆ. ನೀನು ಯಾವಾಗ ಮುಳುಗಿಸ್ತೀವಿ ಮುಳುಗಿಸ್ಕೊ ಹೋಗು ಅಂತ. ನನ್ನ ಕೈಯಲ್ಲಿ ಆಗ್ತಿಲ್ಲ, ಈಜಿಸ್ತಿರೋದೇ ನೀನು, ಕರ್ಕೊಂಡು ಬಂದಿರೋ ನೀನು, ದಳ ಸೇರಿಸ್ತೀಯಲ್ಲೋ ನೀನು ಬಿಟ್ಟಿದ್ದು ಅಂತ. ಹಾಗೆ ಅಂದ್ಕೊಂಡು ಹೋಗ್ಬಿಡ್ಬೇಕು ಒಂದೊಂದು ಸಮಯ. ನನ್ನದಲ್ಲಿ ಇಳ್ದಿದ್ದು ತಪ್ಪ, ನಂಗೆ ತಣ್ಣಗಿದೆ ಅನ್ನೋದು ತಪ್ಪ, ನಂಗೆ ಚಳಿ ಆಗ್ತಿದೆ ಅನ್ನೋದು ತಪ್ಪ, ಮುಳುಗ್ತೀನ ಅಂತ ಭಯ. ನಾವೆಲ್ಲ ಬಿಟ್ಬಿಡಿ. ಕರ್ಕೊಬಂದವ್ ನಾವು ಅಂತಾನೆ, ನದಿಲ್ ಬಿಟ್ಟವ್ ನಾವು ಅಂತಾನೆ. ಬಿಡಿ, ನಿಮ್ಮ ಬಾಡಿಗೆ ನೀವು ಕೈಗಳು ಆಡಿಸ್ತಾ ಇರಿ. ಆ ಶಕ್ತಿ ತುಂಬಿಸ್ದವ್ ಅವನಿಗೆ ಕರ್ಕೊಂಡು ಹೋಗ್ತಾನೆ ಅಷ್ಟೇ. ತೀರಾ ಭಾರ ಅನ್ಕೊಳಕ್ ಹೋಗ್ಬಿಡಿ. ಯಾವುದು ಭಾರ ಇಲ್ಲ ಮಕ್ಕಳೇ. ಪ್ರಪಂಚದಲ್ಲಿ ಎರಡೇ ಇರೋದು, ಒಂದ ಕಷ್ಟ, ಇಲ್ಲ ಇನ್ನೊಂದು ದುಃಖ. ಕಷ್ಟ ಬಂದು ಏನ್ ಗೊತ್ತಾ? ನಾವಾಗಿ ಮಾಡ್ಕೊಂಡಂತ ಎಡವಟ್ಟುಗಳು. ಕಷ್ಟಗಳು ಅಂದ್ರೆ ನಾವಾಗಿ ಮಾಡಿಕೊಂಡಂಥದ್ದು. ಅಂದ್ರೆ ಒಂದ್ ಮಗು ಸಾಕಿತ್ತು, 2ನೇ ಮಗು ಕರೆಕ್ಟು, ಆ ಸ್ಕೂಲೇ ಬೇಕು, ತಗೋ ಆ ಫೀಸು, ಕಷ್ಟ ತಂದಿಟ್ಕೊಂಡ್ವಿ. ಮನೆ ಬಾಡಿಗೆ ಮನೇಲಿ ಇದ್ವಿ, ನೆಮ್ಮದಿಯಾಗಿದ್ವಿ. ಇವಂದ್ ಯಾರ್ದೋ ಮಾತು ಕೇಳ್ಬಿಟ್ಟು ಸಾಲ ಮಾಡಿ ಮನೆ ತಗೊಂಡ್ವಿ. 20 ವರ್ಷ ನೀವು ನೆಮ್ಮದಿಯಾಗಿ ಮಲ್ಗೋಕ್ಕಾಗಲ್ಲ. 20 ವರ್ಷ ನೆನ್ಪಿಟ್ಕೊಳ್ಳಿ. ಆ 20 ವರ್ಷದಲ್ಲಿ ಹಾರ್ಟ್ ಅಟ್ಯಾಕು, BP, ಶುಗರ್ ಬಂದು ಯಾವಾಗ ಆಗಿರ್ತೀವೋ ಗೊತ್ತಿಲ್ಲ. ಅದ್ರಲ್ಲಿ ಈ ಮನೆ ಮತ್ತೆ ಕೋರ್ಟ್ ಅವ್ರು ಜಪ್ತಿ ಮಾಡ್ಕೊಂಡು ತಮ್ಮನೆ ಆಗಿರೋದು ಅದೇ ಕತೆ. ಇದನ್ನೇ ಕಷ್ಟ ತಂದು ಎದೆ ಮೇಲೆ ಇಟ್ಕೊಳ್ಳೋದು ಅಂತ. ಇರೋದ್ರಲ್ಲಿ ನಾವು ತೃಪ್ತಿ ಪಟ್ಟಿದ್ರೆ. ದುಃಖ ಅಂದ್ರೆ ಏನ್ ಗೊತ್ತಾ? ನಾವು ನಂಬದವ್ರ ಜೊತೆ ಯಾವನ್ನ ನಂಬಿದ್ದೆ ತಪ್ಪು. ನಿಮ್ಮನ್ನ ಎಲ್ಲಾನು ನಂಬು ಅಂತ ಯಾರು ಹೇಳಿತ್ತು? ನಿಮ್ಮನ್ನ ತೀರಾ ಬೇಡ. ನೀವು ಕೆಟ್ಟವರಾಗಿರೋದು ಬೇಡ, ಒಳ್ಳೆಯವರಾಗಿರೋದು ಬೇಡ. ನಾನು ನನ್ನ ಪಾಡಿಗಿರ್ತೇನೆ ಅಂದಿದ್ರೆ ಚಂದ. ನನ್ನ ತಮ್ಮ ಸರ್, ನನ್ನ ಅಕ್ಕ ಸರ್, ನನ್ನ ಮಾವಯ್ಯ ಸರ್ ಕೊಟ್ಬಿಟ್ಟು ಅಯ್ಯೋ ಅವ್ರಿಗೆ ಮಾಡ್ಬಿಟ್ರು ಅಂತ ದುಃಖ ಪಡೋದು. ನನಗೆ ನನ್ನ ಸ್ನೇಹಿತನೇ ಮೋಸ ಮಾಡ್ದ, ನನಗೆ ನನ್ನ ಮಗನೇ ಮೋಸ ಮಾಡ್ದ. ಏನ್ ಮಾಡಕ್ಕಾಗುತ್ತೆ? ಕಷ್ಟಕ್ಕೂ ದುಃಖಕ್ಕೂ ಇರೋ ವ್ಯತ್ಯಾಸ ಇಷ್ಟೇ ಮಕ್ಕಳೇ. ಇಷ್ಟೇ. ಇವತ್ತು ಮಿಥುನ ಆತರ ಒಂದು ಕಷ್ಟ ಇಲ್ಲ ದುಃಖ, ಈ ಎರಡರಲ್ಲಿ ಒಂದನ್ನು ತಂದಿಟ್ಕೋತಿದ್ ತಟ್ಟೆಯಲ್ಲಿ ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ, ಭಾಗ್ಯದಲ್ಲಿ ರಾಹು, ಬುಧನ ಸಾರ. ಬುಧ ವಿಶೇಷವಾಗಿ ನಿಮ್ಮ ಮನೇಲೇ ಇದ್ದಾನೆ, ಚೆನ್ನಾಗಿದ್ದಾನೆ. ಬುದ್ಧಿ ಉಪಯೋಗಿಸಿ ಮಾಡುವಂತ ಟೆಕ್ನಿಕಲ್ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಚೆನ್ನಾಗಿದೆ, ತೊಂದರೆ ಏನಿಲ್ಲ, ಅನುಕೂಲ ಸಿಂಧು. ಇನ್ನು ಸಿಂಹರಾಶಿ, ಚಂದ್ರ ರಾಹು ಸಾರ. ರಾಹು ವಿಶೇಷವಾಗಿ ಅಷ್ಟಮದಲ್ಲಿದ್ದಾನೆ,
ಚಂದ್ರ ಬಲ ಕೊಡ್ತಾನೆ, ರಾಹು ಗುಪ್ತ ಶತ್ರುವನ್ನು ಕೊಡ್ತಾನೆ. ಹುಷಾರು. ಬರೋದು ಬರುತ್ತೆ ಮಕ್ಕಳು. ಈಗೇನೋ ಒಂದು ದಿಢೀರ್ ದುಡ್ಡು ಬಂದ್ರೆ ಏನ್ ಮಾಡ್ತೀವಿ ಹೇಳಿ? ಸಿಕ್ಕಾಬಟ್ಟೆ ಮೋಸದ ದುಡ್ಡು, ಇನ್ನೊಂದು ಯಾವುದೋ ಭಯ ನಮ್ಗೆ ಇಲ್ಲ. ಕಷ್ಟಪಟ್ಟು ಹೆಸರು ಪಡೆದಿದ್ದೀವಿ, ಭಯ. ಯಾರು ನಮ್ಮ ಹೆಸರು ಕೆಡ್ಸೋಕ್ ನೋಡ್ತಾರೋ, ಇವತ್ತು ಆ ರೀತಿ ಇರುತ್ತೆ. ಏನೋ ಬಂದಿದೆ, ಕಳ್ಕೊಬಿಡ್ತೀವೇನೋ ಅಂತ ಭಯ, ಯಾರೋ ದೋಚ್ಕೊಬಿಡ್ತಾರೇನೋ ಅಂತ ಭಯ. ಮನೆ ದೇವರು ಕುಲದೇವರು ಪ್ರಾರ್ಥನೆ ಮಾಡಿ ಮುಂದಕ್ಕೆ ಹೋಗಿ. ವಿಜಯ ಮಸ್ತು. ಕನ್ಯಾ ರಾಶಿ, ಬ್ಯೂಟಿಫುಲ್ ಡೇ. ಸ್ವಲ್ಪ ಓಡಾಟ ಸ್ಟ್ರೆಸ್ಸು ಇರತಕ್ಕಂಥದ್ದಿದ್ದರೂ ರಾಹು ಶನಿ ಸಾರದಲ್ಲಿದ್ದು ಶನಿ 6ನೇ ಮನೆಯಲ್ಲಿರೋದ್ರಿಂದ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ. ತುಲಾ ರಾಶಿ ಚೆನ್ನಾಗಿದೆ. ಚಂದ್ರ ನಿಮ್ಮನೇಲೇ ಇದ್ದಾನೆ, ರಾಹು 6ನೇ ಮನೇಲಿದ್ದಾನೆ. ಬ್ಯೂಟಿಫುಲ್. ಅಂದುಕೊಂಡಂಥ ಕೆಲಸ ಕಾರ್ಯ, ಕಲಾವೇದಿಕೆ, ಟೆಕ್ನಿಕಲ್, ಕಸ್ಟಮರ್ ಸರ್ವಿಸ್, ಅಡ್ವರ್ಟೈಸಿಂಗ್, ಅಡ್ವೈಸರ್, ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಇವುಗಳಲ್ಲಿರ್ತಕ್ಕಂಥವ್ರಿಗೆ ಅದ್ಭುತ ಪ್ರಗತಿ. ಇನ್ನು ವೃಶ್ಚಿಕ ರಾಶಿ, ಚಂದ್ರ 12ನೇ ಮನೆ, ಏನೋ ತಳಮಳ, ಸ್ವಾತಿ, ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಅವನಾಗಿಯೇ ಪಂಚಮದಲ್ಲೂ ರಾಹು, ಶನಿ ಸಾರ, ಕರ್ಣಂತರ. ನಿಮ್ಮ ಜೀವನ ಕರ್ಣಂತರನೇ ನಿಮ್ಗೆ ಅರ್ಧ ಸುಖನೇ ಇಲ್ಲ ಅಂತ ಹೇಳ್ಬಿಡಿ. ವೃಶ್ಚಿಕ ರಾಶಿ, ನಿಮಗೇನಾದ್ರೂ ಒಂದು ಅರ್ಧವೇ ಕೊಟ್ಟಿರೋದು. ಒಂದು ಅಮ್ಮ ಇದ್ರೆ ಅಪ್ಪ ಇಲ್ಲ, ಅಪ್ಪ ಇದ್ರೆ ಅಮ್ಮ ಇಲ್ಲ, ಎರಡು ಇದ್ರೆ ಗಂಡ ಇಲ್ಲ, ಗಂಡ ಇದ್ರೆ ಹೆಂಡತಿ ಇಲ್ಲ, ಇದ್ರೂ ಅವ್ರು ನಿಮ್ ಜೊತೆಲಿ ಇಲ್ಲ, ಅವ್ರಿದ್ರು ಮಕ್ಕಳಿಲ್ಲ, ಮಕ್ಕಳಿದ್ರು ನಿಮ್ ಜೊತೆಲಿ ಇಲ್ಲ, ಇದಿದ್ರೆ ಮನೆ ಇಲ್ಲ, ಏನಾದ್ರೂ ಅರ್ಧ ಕೊಟ್ಟಿರ್ತಾನೆ. ಅರ್ಧವೇ ಸುಖ. ವೃಶ್ಚಿಕ ರಾಶಿ, ಅರ್ಧ ಸನ್ಯಾಸಿ, ಅರ್ಧ ಸಂಸಾರಿ. ಇವತ್ತು ಬೇರೆ ಅಲ್ಲಿ ಕೂತಿದ್ದಾನೆ, ಏನೋ ಹೀಗೆ. ದೇವಿ ಆರಾಧನಾ, ಲಲಿತಾ ಸಹಸ್ರನಾಮ, ಈ ಥರದ್ದೇನಾದ್ರೂ ಜಪ ತಪ ಈ ಥರದ್ದು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ ಲಾಭದಲ್ಲಿ ಚೆನ್ನಾಗಿದ್ದಾನೆ. ರಾಹು ಸಾರ, ರಾಹು ಶನಿ ಸಾರದಲ್ಲಿದ್ದು ಶನಿ 3ನೇ ಮನೆಯಲ್ಲಿರೋದ್ರಿಂದ ಆಯಿಲು, ಸ್ಟೀಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಮಕರ ರಾಶಿ, ಚಂದ್ರ ರಾಹು ಸಾರ, ಪೊಲೀಸು, ಲಾಯರು, ಲೀಗಲ್ಲು, ಕಂಡುಹಿಡಿಯೋದು, ಸೈಬರು, ಕ್ರಿಮಿನಾಲಜಿ, ರಿಸರ್ಚು, ಸೈಂಟಿಸ್ಟು, ಈ ಥರದ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಕುಂಭರಾಶಿ, ಚಂದ್ರ ಭಾಗ್ಯದಲ್ಲಿ, ರಾಹು 2ನೇ ಮನೆಯಲ್ಲಿ. ಬಿಸಿ ತುಪ್ಪ ನುಂಗಲಾರ್ರಿ, ಇಡಲಾರ್ರಿ, ಇಟ್ಕೊಳ್ಳಾರ್ರಿ. ಏನೋ ಒಂಥರ ತಿಂದ್ಬಿಟ್ರಿ ಚೆನ್ನಾಗಿ ಬಜ್ಜಿ, ಎದೆಲ್ಲ ಉರಿತಾ ಐತೆ. ಪ್ರಪಂಚವನ್ನ ಗೆಲ್ಲಬೇಕು ಅಂದ್ರೆ ಬಾಯಿನ ಕಟ್ಟಾಕೋಬೇಕಂತೆ. ಹಾಗೆ ನಿಮ್ಮನ್ನ ನೀವು ಗೆಲ್ಲಬೇಕು ಅಂದ್ರೆ ಬಾಯಿನ ಕಟ್ಟಾಕೋಬೇಕಂತೆ. ನಿಮ್ಮ ಆರೋಗ್ಯನ ಗೆಲ್ಲಬೇಕು ಅಂದ್ರೆ ಬಾಯಿನ ಕಟ್ಟಾಕೋಬೇಕಂತೆ. ಎಷ್ಟು ತಮಾಷೆ ಅಲ್ವಾ? ಒಂದೇ ಈ ಒಂದು ಕರೆಕ್ಟ್ ಆಗಿದ್ರು ಎಷ್ಟೆಲ್ಲ ಗೆಲ್ಬೋದು ನೋಡಿ. ಇಡೀ ಪ್ರಪಂಚ ಗೆಲ್ಲಬೇಕು ಅಂದ್ರೆ ನಾವು ನಮ್ಮ ಬಾಯಿ ಕಟ್ಟಾಕೋಬೇಕು. ಏನು ಮಾತಾಡ್ತೀವಿ, ಹೇಗೆ ಮಾತಾಡ್ತೀವಿ, ಎಲ್ಲಿ ಮಾತಾಡ್ತೀವಿ, ಹೆಂಗೆ ಮಾತಾಡ್ತೀವಿ, ಯಾವ ಥರ ಮಾತಾಡ್ತೀವಿ, ಯಾರ ಹತ್ರ ಹೇಗಿರ್ತೀವಿ ಅನ್ನತಕ್ಕಂಥದ್ದು ತಿಳ್ಕೊಂಡಿರ್ಬೇಕು. ಆದರೆ ನಾವು ಜಾರಿದ್ವಿ, ಮುಗೀತು. ನಮ್ಮನ್ನು ಗೆಲ್ಲಬೇಕು ಅಂದ್ರೂ ಕೂಡ ಬಾಯಿ ಏನು ಮನುಷ್ಯ ಕೊಣ, ಅವನು ಒಳ್ಳೆ ಮಾತುಗಳು, ಅಯ್ಯೋಯ್ಯೋ ಏನೇನೋ ಮಾತಾಡ್ಬಿಡ್ತಾನೆ ಬಿಡು, ಅವನು ಎಡವಟ್ಟು ದಾಸಯ್ಯ, ಹೋಯ್ತು. ಹಾಗೆ ನಮ್ಮ ಆರೋಗ್ಯನ ಗೆಲ್ಬೇಕು ಅಂದ್ರೆ ಬಾಯಿ ಕಟ್ಕೋಬೇಕು. ಅದು ಎಲ್ಲದಕ್ಕೂ ಈ ಬಾಯಿ ಏನು ಗೊತ್ತಾ, ಡಬ್ಬ ಅಲ್ಲ, ಏನ್ ಬೇಕಾದ್ರೂ ಹಾಕೋ ಅಂತ ಹೇಳ್ಬಿಟ್ಟು ಕಸದ ಡಬ್ಬ ಮಾಡಿ ಇಟ್ಕೊಬಿಟ್ಟಿದೆ. ಎಲ್ಲ ತಿನ್ನು, ಇನ್ನೊಂದು ತಿನ್ನು, ಅದು ತಿನ್ನು, ಇದು ತಿನ್ನು ಅಂತ. ನಮ್ಮೂರಿಂದಲ್ಲದು ಊಟ ತಿನ್ಲೇಬಾರ್ದು, ಗೊತ್ತಿದೆಯಾ ನಿಮಗೆ? ಇಟಾಲಿಯನ್ ಡಿಶ್, ಫ್ರೆಂಚ್ ಡಿಶ್, ಚೈನೀಸ್ ಡಿಶ್ ತಂದಿಟ್ಕೊಳ್ಳಿ ಕ್ಯಾನ್ಸರ್ನ ಹೋಗಿ. ಈಗ ಕೇರಳ ಫುಡ್ ಇದೆಯಲ್ಲ, ನೀವು ತಿನ್ನಿ, ಆಗೋಲ್ಲ. ನಮ್ಮ ಫುಡ್ಡನ್ನು ನಮ್ಮ ಉತ್ತರ ಭಾರತದವ್ರು ತಿನ್ನಿ, ಆಗೋಲ್ಲ. ಉತ್ತರ ಭಾರತದವರು ಗುಜರಾತಿ ತಾಳಿ ತಿಂದು ನೋಡ್ಬಿಡಿ, ಟಾಯ್ಲೆಟ್ 3 ಸಲ ಓಡಬೇಕು. ಸುಮ್ಮನೆ ಯಾರೋ ಏನೋ ಮಾಡ್ತಾರೆ ಅಂತಲ್ಲ. ನಮ್ಮೂರು ರಾಗಿ ಬೆಟರು. ನಮ್ಮೂರು ಅಕ್ಕಿ ಅನ್ನ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ, ಈ ಥರ ಇಲ್ಲ ಈ ಎಲ್ಲ ವೆರೈಟಿ ಶುರು ಆಗ್ಬಿಟ್ಟಿದ್ದಾವೆ.
ಫ್ರೆಂಚ್ ಹೋಟ್ಲಂತೆ, ಇನ್ನೊಂದು ಚೈನೀಸ್ ಥಾಲಿ ಅಂತೆ, ಜರ್ಮನ್ ಊಟ ಅಂತೆ, ಏನೇನೋ ಬಂದ್ಬಿಟ್ಟಿದ್ದಾವೆ. ಹೋಗು ತಿನ್ನು, ಜಮಾಯಿಸು, ಗುಂಡಿಗೆ ಬುಜ್ಜಿಗೆ ಏನೇನೋ ಆಗ್ತಿದೆ, ಮಾಡ್ಕೊಳ್ಳಿ. ಬಾಯಿ ಕಟ್ಟಕ್ ಬರ್ತಿಲ್ಲ ನಮ್ಗೆ, ಕಣ್ಣು ನೋಡಿ ಚಪ್ಪಲ, ಬಾಯಿ ಚಪ್ಪಲ, ದಟ್ ಪ್ರಾಬ್ಲಮ್. ಸೊ ಕುಂಭ ಇವತ್ತು ಆ ಥರ ಈ ಮೂರಲ್ಲಿ ಯಾವುದಾದ್ರೂ ಒಂದು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡಿ. ಒಂಥರ ತೊಳಲಾಟಗಳು ಇದ್ದಿದ್ದೆ ನಿಮಗೆ, ಬಿಸಿ ತುಪ್ಪವೇ, ಕಕ್ಕಲಾರ್ರಿ ಇರಲಾರ್ರಿ ಅನ್ನತಕ್ಕಂಥ ಏನೋ ಒಂದು ಭಾರವೇ. ಇನ್ನು ವಿಶೇಷವಾಗಿ ಮೀನರಾಶಿ, ಅಷ್ಟೊಂದಲ್ಲಿ ಚಂದ್ರ, ನಿಮ್ಮ ಮನೇಲೆ ರಾಹು, ಹುಷಾರು. ಯಾವುದೋ ಒಂದು ಗುಪ್ತ ಕೆಲಸ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಮಾತುಗಳು, ಗಾಳಿ ಚೇಷ್ಟೆಗಳು, ಗಾಳಿ ಆಲೋಚನೆಗಳು ನಿಮ್ಮನ್ನ ಪ್ರಕ್ಷುಬ್ಧ ಮಾಡತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ಮಾತೃದೇವೋಭವ ಅಂದ್ಬಿಡಿ. ದೊಡ್ಡವರಾಗಿರ್ಲಿ, ಚಿಕ್ಕವರಾಗಿದ್ದು ಬಿಡೋಣ, ನಾವು ನಮ್ಮ ಪಾಡಿಗಿರೋಣ ಅಂತಕ್ಕಂಥದ್ದು ಅಷ್ಟು ಸಾಕು ಮಕ್ಕಳು, ಸಾಕು. ಇವತ್ತಾದಷ್ಟು ದೊಡ್ಡ ರಿಸ್ಕು, ದೊಡ್ಡ ಕೆಲಸ, ದೊಡ್ಡ ವ್ಯವಹಾರ, ದೊಡ್ಡವ್ರ ಮಾತು ಮಾಡಲಿಕ್ಕೆ ಹೋಗ್ಬೇಡಿ. ಮೀನರಾಶಿ ಇರೋದನ್ನ ಲಿಮಿಟ್ ಆಗಿ ಮೈಂಟೈನ್ ಮಾಡ್ತಕ್ಕಂಥದ್ದು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.